ನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯು ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಕೃತಿಗಳ ಮೂಲಕ ಅವರು ಸದಾ ನಮ್ಮೊಂದಿಗೆ ಇರುತ್ತಾರೆ. ಸರಳತೆ, ಸಜ್ಜನಿಕೆ ಮತ್ತು ಆಳವಾದ ಪಾಂಡಿತ್ಯಕ್ಕೆ ಹೆಸರಾಗಿದ್ದ ಡಾಕ್ಟರ್ ಎಚ್.ಎಸ್.ವಿ ಅವರು ಕನ್ನಡ ಸಾಹಿತ್ಯಾಸಕ್ತರ ಮನದಲ್ಲಿ ಅಚ್ಚಳಿದೇ ಉಳಿಯುತ್ತಾರೆ. ಧಾರವಾಡ ಕಟ್ಟೆ ಅವರ ಅಗಲಿಕೆಗೆ ಸಂತಾಪ ಸೂಚಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರಿ ನುಡಿನಮನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ನಮ್ಮೊಂದಿಗೆ ಇವತ್ತು ಶ್ರೀನಿವಾಸ್ ವಾಡಪ್ಪಿ, ಬಾಳಾಸಾಹೇಬ್ ಲೋಕಾಪುರ್, ಶಶಿಧರ್ ನರೇಂದ್ರ, ವಿಜಯ್ ಕುಮಾರ್ ಕಟಿಗೇಳಿ ಮಠ್, ಮಹಾಂತಪ್ಪ ನಂದೂರ್, ರಾಜಶೇಖರ್ ಮಠಪತಿ, ಬಸವರಾಜ್ ಡೊನೂರ್ ಮಹನೀಯರು ನಮ್ಮೊಂದಿಗೆ ಇವತ್ತು ನುಡಿನಮನ ಸಲ್ಲಿಸಲು ನಮ್ಮೊಂದಿಗಿದ್ದಾರೆ. ಈ ಎಲ್ಲ ಮಹನೀಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಹಿರಿಯರಿಗೂ ಮತ್ತು ನಮ್ಮ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಮೊದಲಿಗೆ ಅಗಲಿದ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಧಾರವಾಡ ಕಟ್ಟೆಯು 1 ನಿಮಿಷದ ಸಾಂಕೇತಿಕ ಮೌನವನ್ನು ಆಚರಿಸುತ್ತದೆ. ಈಗ ಮೌನ. ಓಂ ಶಾಂತಿ. ಮೊದಲಿಗೆ ನುಡಿನಮನವನ್ನು ಸಲ್ಲಿಸಲು ಶ್ರೀನಿವಾಸ್ ವಾಡಪ್ಪಿ ಅವರನ್ನು ನಾನು ಕೇಳಿಕೊಳ್ಳುತ್ತೇನೆ. ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಮಾತು ಕೇಳ್ತಾ ಇದ್ದಲ್ಲ? ಹಾ ಸರ್. ಇತ್ತೀಚಿನ ಒಂದು 15-20 ದಿವಸದಲ್ಲಿ ಅಂತರದಲ್ಲಿ ಒಂದು 3 ಜನ ಬಹಳ ಒಳ್ಳೆಯ ಸಾಹಿತ್ಯ ಲೋಕಕ್ಕೆ ಬಹಳ ತುಂಬಲಾರದ ನಷ್ಟವನ್ನ ಈ ಒಂದು 15-20 ದಿವಸದಲ್ಲಿ ನಾನು ಕಂಡಿದ್ದೇನೆ. ಮೊದಲೇದು ಸಿದ್ಧಲಿಂಗಯ್ಯ ಅವರು ಹೋದ್ರು, ಒಂದು. ಎರಡನೇದು ಡಾಕ್ಟರ್ ರಮಾಕಾಂತ್ ಜೋಶಿ ಅವರು ಹೋದ್ರು. ಮೂರನೇದು ಈಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಡಾಕ್ಟರ್ ಎಚ್.ಎಸ್.ವಿ ಅವರು ನಿಧನರಾದ್ರು. ಇದು ಬಹಳ ನಮ್ಗೆ ಒಂದು ರೀತಿಯಿಂದ ಕನ್ನಡ ಸಾಹಿತ್ಯ ಪರಂಪರೆಗೆ, ಲೋಕಕ್ಕೆ ಒಂದು ರೀತಿಯಿಂದ ಅಪಾರವಾದ ನಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ನಾನು ಹೇಳಬೇಕಾದದ್ದು ಡಾಕ್ಟರ್ ಎಚ್.ಎಸ್.ವಿ ಅವರ ಕುರಿತು ಕೆಲವೊಂದು ವಿಚಾರಗಳನ್ನು ಮಂಡಿಸಬೇಕಾಗಿದೆ, ಕೆಲವೊಂದು ವಿಚಾರಗಳನ್ನು ಹೇಳ್ಬೇಕಾಗಿದೆ ಅವರ ಶ್ರದ್ಧಾಂಜಲಿಯ ಈ ಸಂದರ್ಭದಲ್ಲಿ. ನಾನು ಈ ತಿಂಗಳ ಕಸ್ತೂರಿ ಸಂಚಿಕೆಯಲ್ಲಿ ನಂದೊಂದು ಲಲಿತ ಪ್ರಬಂಧ ಬಂದಿದೆ. ಆ ಲಲಿತ ಪ್ರಬಂಧ ಹಾಯಾಗಿರು ಸುಖವಾಗಿರುವಂತ ಲಲಿತ ಪ್ರಬಂಧದಲ್ಲಿ ಮೊಟ್ಟ ಮೊದಲನೆಯ ಸಾಲುಗಳು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗರಾದ ಮುಗಿಲಿನಂತೆ. ಹೀಗೇನಾದ್ರೂ ಬದುಕಿದ್ರೆ ಅದು ಸಾರ್ಥಕವಾದ ಬದುಕು ಅಂತ ನಾನು ಹೇಳುವುದರ ಮೂಲಕ ನನ್ನ ಲಲಿತ ಪ್ರಬಂಧವನ್ನ ಪ್ರಾರಂಭ ಮಾಡಿದೆ. ಈ ಬಾಳನ್ನ ಇಡೀ ಜೀವನದುದ್ದಕ್ಕೂ ಎಷ್ಟೇ ಕಷ್ಟ ನಿಷ್ಠುರಗಳಲ್ಲಿಯೂ ಕೂಡ ಡಾಕ್ಟರ್ ಎಚ್.ಎಸ್.ವಿ ಅವರು ಇದನ್ನ ಮಾಡಿದ್ರು ಎಂಬ ಮಾತನ್ನ ಅವರಿಗೆ ಈ ಕವಿತೆ ನಿಜವಾಗ್ಲೂ ಅನ್ವಯಿಸ್ತದೆ. ಅಂಥ ಬದುಕನ್ನ ಅವರು ಬಾಳಿದ್ರು. ಅವರು ಒಂದ್ ಸ್ವಲ್ಪ ತಡವಾಗಿ ತಮ್ಮ MA ಮುಗಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅವರು, ನಾನು ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗಲೇ ಒಂದು ಸಾಹಿತ್ಯ ಲೋಕಕ್ಕೆ ಅವರು ಪರಿಚಿತರಾಗಿದ್ದರು. ಆ ಪರಿಚಿತರಾದ ಸಂದರ್ಭದಲ್ಲಿ ಅವರು ತಮ್ಮ ಮೊದಲ ಕವಿತೆಗಳನ್ನೆಲ್ಲ ಅವರೆಲ್ಲ ನವ್ಯದ ಧಾಟಿಯಲ್ಲೇ ಬರೆದ್ರು ಕೂಡ ಅವರಿಗೆ ನವೋದಯದ ಒಂದು ತೀವ್ರವಾದ ಸೆಳೆತ ಇತ್ತು. ಇಡೀ ಒಂದು ಪರಂಪರೆಯನ್ನ ಕಟ್ಟಿಕೊಂಡು ಆ ಪರಂಪರೆಯ ಒಂದು ಸಾಹಿತ್ಯ ನಡೆದು ಬಂದು ದಾರಿಯ ಪರಂಪರೆಯ ಸ್ಪಷ್ಟವಾದ ಕಲ್ಪನೆ ಇದ್ದ ಕಾರಣ ಅವರನ್ನು ಎಲ್ಲವನ್ನೂ ಒಳಗೊಂಡಂತೆ ಅವರು ಬದುಕಲು ಸಾಧ್ಯವಾಗೋದು ಅದು ನವೋದಯದ ಮೂಲಕ ಅಂತ ಅವರು ಕಂಡುಕೊಂಡದ್ರಿಂದ ಅವರ ಕವಿತೆಗಳಲ್ಲಿ ಗೇಯತೆ ಇದೆ. ಯಾಕಂದ್ರೆ ನವ್ಯರು ಬರೆದ ಸಂದರ್ಭದಲ್ಲಿ ಆ ಗೇಯತೆ ಇರಬಾರದು ಎಂಬುದು ಒಂದು ಕಲ್ಪನೆ ಇತ್ತು. ಆ ರೀತಿಯಿಂದ ತೀವ್ರವಾದ ವಸ್ತುನಿಷ್ಠವಾದ ಒಂದು ವಿಚಾರವನ್ನು ಇಟ್ಕೊಂಡೇ ಕವಿತೆಯನ್ನು ಬರೀಬೇಕು ಅಂತ ಸಂದರ್ಭದಲ್ಲಿ ಕೂಡ ಅವರು ನಮ್ಮನ್ನ ಆಗಾಗ ಭೇಟಿ ಆಗ್ತಿದ್ದಾಗ, ದೊಡ್ಡರಂಗೇಗೌಡರು ನನ್ನ ಜೊತೆಗಾರರಾಗಿದ್ದರು. ಹೀಗಾಗಿ ಅವ್ರ ಜೊತೆ ಮಾತನಾಡ್ಬೇಕಾದ್ರೆ
ಅವರಿಗೆ ಆ ಕಲ್ಪನೆ ಇತ್ತು. ಇನ್ನೊಬ್ರು ಜಯಸುದರ್ಶನ್ ಅಂತ ಒಬ್ರು ಕವಿ ಇದ್ರು. ಅವರು ಕೂಡ ಈ ತರದ ಕವಿತೆಗಳನ್ನ ಬರೆದ್ರು ನಮ್ಮ ನವ್ಯದ ಸಂದರ್ಭದಲ್ಲಿ. ಆದ್ರೆ ಈ ಎಲ್ಲ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂಥ ಒಂದು ದಟ್ಟವಾದ ಒಂದು ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಅವರು ಕಾಮರ್ಸ್ ಕಾಲೇಜ್ನಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ ಮೇಲೆ ಅಂಥದ್ರಲ್ಲಿಯೂ ಸಹಿತ ಅವರು ಇಡೀ ತಮ್ಮ ಜೀವನದಲ್ಲಿ ಅನೇಕ ನವೋದಯದ ಕಲ್ಪನೆಯಲ್ಲಿ ಸ್ಪಷ್ಟವಾಗಿ ಏನಿದೆ ಅಂದ್ರೆ, ಕವಿತೆ ಒಂದು ಬರೆಯೋದ್ರ ಜೊತೆಗೆ ನಾಟಕಗಳನ್ನು ಬರೆದ್ರು, ಕಾದಂಬರಿಗಳನ್ನು ಬರೆದ್ರು, ಕಥೆಗಳನ್ನು ಬರೆದ್ರು, ಪ್ರಬಂಧಗಳನ್ನು ಬರೆದ್ರು, ಎಲ್ಲವನ್ನೂ ಬರೆದ್ರು. ಆ ಬರೆಯುವುದರ ಮೂಲಕ ಒಂದು ಧನಾತ್ಮಕ ಚಿಂತನೆಯನ್ನ, ಅಂದ್ರೆ ಓದು ಅಂದ್ರೆ ಹೇಗಿರ್ತದೆ, ಸಾಹಿತ್ಯ ಪರಂಪರೆ ಅಂದ್ರೆ ಹೇಗಿರ್ತದೆ ಅಂತ ಕೊಟ್ಟ ವ್ಯಕ್ತಿಗಳಲ್ಲಿ ವಿರಳ ವ್ಯಕ್ತಿಗಳನ್ನ ನಮ್ಗೆ ಎದುರಿಗೆ ಇದ್ದವರು ಒಬ್ರು ಯಶಸ್ವಿಯಾಗಿದ್ರು. ಅವರ ನಿಧನ ನಿಜಕ್ಕೂ ತುಂಬಲಾರದ ಒಂದು ಹಾನಿ ನಮಗೆ ಮಾಡಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಹಿತ್ಯ ಒಂದು ರೀತಿಯಿಂದ ಯಾವುದೋ ಒಂದು ಕಾಲಘಟ್ಟವನ್ನು ಸೀಮಿತಗೊಳಿಸಿ ಅದೇ ಸಾಹಿತ್ಯ ಎಂಬ ಒಂದು ಕಲ್ಪನೆಯನ್ನು ಬೀರಿದ್ದು ಅಂತ ಹಳೆಗನ್ನಡದ ಸ್ಪಷ್ಟವಾದ ಕಲ್ಪನೆ ಅವರಿಗಿದ್ದರಿಂದ, ಸಂಸ್ಕೃತದ ಭಾಷೆಯ ಸ್ಪಷ್ಟವಾದ ಅರಿವಿದ್ದರಿಂದ ಅವರ ಸಾಹಿತ್ಯದಲ್ಲಿ ಅನೇಕ ವಿಸ್ತಾರಗಳನ್ನು ಕಾಣ್ತೇವೆ. ಅವರ ಉರಿಯ ನಾಲಿಗೆ ಅಂತ ಹೇಳಿ ಒಂದು ದ್ರೌಪದಿಯ ಕುರಿತು ಒಂದು ಏಕಾಂಕ ಒಬ್ಬ ದ್ರೌಪದಿಯಾಗಿ ಅದು ಒಂದು ನಾಟಕ ಏನಿದೆಯಲ್ಲ, ಅದರ ಕುರಿತು ನಾನು ಬರೆದಿದ್ದೆ. ಅಂದ್ರೆ ಪ್ರಳಯಕ್ಕೆಂತಲೇ ಸೃಷ್ಟಿಯಾದ ಸೈರೇಂದ್ರಿ ಅಂತ ಅದಕ್ಕೆ ನಾನು ಟೈಟಲ್ ಕೊಟ್ಟಿದ್ದೆ. ಅಂತ ಒಂದು ಅದ್ಭುತವಾದ ನಾಟಕವನ್ನು ಕೂಡ ಅವರು ಬರೆದರು. ಚಿನ್ನಾರಿ ಮುಕ್ತ ಅಂತ ಅದ್ರದ್ದು ಅದಿದೆ. ಬಹಳಾಗಿ ನಮ್ಮಲ್ಲಿರ್ತಕ್ಕಂಥ ಧನಾತ್ಮಕ ಚಿಂತನೆಯನ್ನು ಉತ್ತೇಜನಗೊಳಿಸೋರು ಯಾರು, ಯಾವುದಾದ್ರೂ ವ್ಯಕ್ತಿ ಏನನ್ನಾದ್ರೂ ಸಾಧಿಸಬಹುದು ಅಂತ ಹೇಳುವಂತ ಒಂದು ಚಿನ್ನಾರಿ ಮುಕ್ತ ಇರಬಹುದು. ಮತ್ತೆ ಅವರ ಆತ್ಮಕಥನೆ ಇಂತ ಇರುವಂತಹ ಒಂದು ಸಿನಿಮಾ ಕೂಡ ನಾನು ನೋಡಿದ್ದೇನೆ. ಅಂತ ಎಲ್ಲ ಒಂದು ಬಡತನದ ಬದುಕಿನಿಂದ ಬಂದರೂ ಕೂಡ ತಮ್ಮ ಜೀವನವನ್ನು ಯಶಸ್ವಿಯಾಗಿ ಕಂಡುಕೊಂಡು ಬಹಳ ಸರಳಾತಿ ಸರಳ ವ್ಯಕ್ತಿಯಾಗಿ ಎಲ್ಲರೊಡನೆ ಒಂದಾಗುವ ಆ ಪ್ರವೃತ್ತಿಗೆ ತಲೆಬಾಗ್ಲೇಬೇಕು. ನಾನು ಅನೇಕ ಸಂದರ್ಭದಲ್ಲಿ ಧಾರವಾಡದಲ್ಲಿ ಅವ್ರನ್ನ ಭೇಟಿಯಾಗಿದ್ದೇನೆ, ಅವ್ರ ಜೊತೆ ಮಾತನಾಡಿದ್ದೇನೆ. ಆಮೇಲೆ ರಾಘವೇಂದ್ರ ಪಾಟೀಲ್ರಾಗ್ಲಿ, ಆಮೇಲೆ ಮಲ್ಲಿಕಾರ್ಜುನ ಹಿರೇಮಠರ ಜೊತೆಗೆ ಆಗ್ಲಿ, ಅಟ್ಟದ ಮೇಲೆ ಆಗ್ಲಿ, ಅನೇಕ ಸಂದರ್ಭದಲ್ಲಿ ಗಿರೆಡ್ಡಿ ಗೋವಿಂದರಾಜ್ ಅವ್ರ ಜೊತೆಗೆ, ಇವರ ಎಲ್ಲರ ಜೊತೆಗೆ ನಮ್ಮ ಒಡನಾಟ ಇದ್ದರಿಂದ ಅವಾಗೆಲ್ಲ ಅನೇಕ ಸಾರಿ ನಾವು ಅವ್ರ ಜೊತೆಗೆ ಕೂತು ಗಂಟೆಗಟ್ಟಲೆ ಹರಟೆ ಹೊಡೆಯುವಂತ ಸಂದರ್ಭ ಬರ್ತಿತ್ತು. ಆವಾಗ ಅವರ ಮಾತಿನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪಕ್ಕೆ ಬರ್ತಾ ಇದ್ವು. ಇಡೀ ಒಂದು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅವರು ಕಟ್ಟಿಕೊಟ್ಟಂತಹ ಅನೇಕ ವಿಷಯಗಳು ನಮಗೊಂದು ರೀತಿಯಿಂದ ಮಾರ್ಗದರ್ಶನವನ್ನು ಮಾಡ್ತವೆ. ಇಂಥ ಒಬ್ಬ ವ್ಯಕ್ತಿಯ ನಿಧನ ನಿಜಕ್ಕೂ, ನಾನು ಒಂದ್ಸಾರಿ ಅದು ಹಾವಳಿ ಅಂತ ಹೇಳಿ ಮಲ್ಲಿಕಾರ್ಜುನ ಹಿರೇಮಠರ ಒಂದು ಕಾದಂಬರಿ ಇದೆ. ಆ ಕಾದಂಬರಿ ಕುರಿತು ಒಂದು 4-6 ಜನ ನಾವು ಚರ್ಚೆಗೆ ಕೂತಿದ್ವಿ. ಆ ಚರ್ಚೆಯಲ್ಲಿ ನಾನು ಪಾಲ್ಗೊಂಡು ಇಡೀ ಹಾವಳಿ ಕಾದಂಬರಿ ಏನನ್ನು ಹೇಳುತ್ತದೆ ಅಂತ ಹೇಳ್ಬಿಟ್ಟು ವಿಸ್ತಾರವಾಗಿ ಕೆಲವೊಂದು ಮಾತುಗಳನ್ನು ಹೇಳಿದ್ರು. ಆಮೇಲೆ ಉಳಿದವರೆಲ್ಲರೂ ಸಂದರ್ಭಕ್ಕನುಗುಣವಾಗಿ ಅದರ ವಿಸ್ತಾರಗಳನ್ನು ಕುರಿತು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಆದ್ರೆ ಏನಾಯ್ತು ಅಂದ್ರೆ, ಅವರಿಗೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರಿಗೆ ಏನ್ ಅನಿಸ್ತೇನೋ ಅವರು ಒಂದು ಮೆಸೇಜ್ ಹಾಕಿದ್ರು. ಇಲ್ಲ, ಇದು ಕಾದಂಬರಿಯನ್ನ ವಾಡಪ್ಪಿಯವರು ಪೂರ್ತಿಯಾಗಿ ಅರೆದು ಕೊಡದಂಗೆ ಓದಿದ್ದಾರೆ ಇದು ಅಂತ ಅವರು ಬರೆದ್ರು. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಹೇಳಿದ್ವಿ, ಇಲ್ಲ ಸರ್, ಎಲ್ಲಾರು ಕಾದಂಬರಿ ಓದ್ಕೊಂಡವರಿದ್ದಾರೆ, ಕೆಲವೊಂದು ವಿಷಯಗಳ ಬಗ್ಗೆ ಅವರು ಮಾತಾಡ್ಬೇಕು ಅಂತೇಳಿ ನಾವು ಮೊದಲೇ ಮಾತಾಡ್ಕೊಂಡೋದ್ರಿಂದ ಈ ರೀತಿ ಆಯ್ತು. ಹೊರತಾಗಿ ನಾನು ಒಟ್ಟು ಕಥೆಯ ಆಶಯ ಏನಾಯ್ತೆ ಅಂತ ಹೇಳ್ಬೇಕು ಅಂತ ನಾನು ಬರೆದಿದ್ದೀನಿ ಅಂತ ಬರೆದು. ಅಂದ್ರೆ ಅವ್ರಿಗೆ ಏನಿತ್ತಂದ್ರೆ, ಅವ್ರ ಮನಸ್ಸಿನಲ್ಲಿ ಒಂದು ತುಡಿತ ಇತ್ತು. ಯಾವುದೇ ಒಂದು ಸಾಹಿತ್ಯ ಕೃತಿಯನ್ನು ವಿಮರ್ಶನೆ ಮಾಡಬೇಕಾದ್ರೆ ಆ ಸಾಹಿತ್ಯ ಕೃತಿಯನ್ನು ಸಮಗ್ರವಾಗಿ ಓದಬೇಕು. ನಂತರದಲ್ಲಿ ಅದನ್ನು ವಿಮರ್ಶೆ ಮಾಡಬೇಕು. ಏನೋ ಒಂದು ರೀತಿಯಿಂದ ವಿಮರ್ಶೆ ಅಂದ್ರೆ ಯಾವುದೋ ಒಂದು ಇಸಮ್ ಅನ್ನು ಇಟ್ಟುಕೊಂಡು ವಿಮರ್ಶೆಯನ್ನು ಮಾಡಬಾರದು ಎಂಬ ಸ್ಪಷ್ಟ ಕಲ್ಪನೆ ಕೂಡ ಅವರಿಗೆ ಇತ್ತಂತೆ ನನಗೆ ಕಾಣ್ತದೆ. ಇಂಥ ಈ ಒಂದು ಸಂಕೀರ್ಣವಾದ ಕಾಲಘಟ್ಟದಲ್ಲಿ ನಾವಿರೋದ್ರಿಂದ ಇಂಥ ಒಂದು ಪರಂಪರೆ ಅಂದ್ರೆ, ನಾನು ಎಂ.ಎನ್. ವ್ಯಾಸರಾಯರ ಜೊತೆ ಅವ್ರನ್ನ ನೋಡಿದ್ದೇನೆ. ಆ ನಂತರ ಆಮೇಲೆ ದೊಡ್ಡರಂಗೇಗೌಡರ ಜೊತೆ ನೋಡಿದ್ದೇನೆ. ಅವ್ರಿಗೆ ಅವ್ರದ್ದೊಂದು ರೀತಿಯಿಂದ ವಿಶಿಷ್ಟವಾದ ಒಂದು ಗೆಳೆತನದ ಮಾದರಿ ಇತ್ತದು. ಆ ಮಾದರಿ ಈಗ ಇಲ್ದಾಗಿದೆ. ಇಂಥ ಒಂದು ದಿವ್ಯ ಚೇತನಕ್ಕೆ ಬೆಳೆಯೋದು. ಮತ್ತೆ ಅವರು ಕೊನೆಯ 1-2 ವರ್ಷದಿಂದ ನಾನು ರಾಘವೇಂದ್ರ ಪಾಟೀಲ್ ಮೇಲಿನ ಮೇಲೆ ಕೇಳ್ತಾ ಇದ್ದಾರೆ, ಹೇಗಿದ್ದಾರೆ ಸರ್, ಎಚ್.ಎಸ್.ವಿ. ಅವರು ಹೇಗಿದ್ದಾರೆ ಅಂತ ಕೇಳಿದ್ರೆ ಸ್ವಲ್ಪ ಯಾಕೋ ಅಷ್ಟು ಮೊದಲಿನಷ್ಟು ಸಂತೋಷ ಇಲ್ಲ.
ಅವರಿಗೆ ತೊಂದರೆ ಆಗಿದೆ, ದೈಹಿಕ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಬಹಳ ಇಷ್ಟು ಬೇಗ ಅವರು ರೀತಿಯಿಂದ ನಮ್ಮನ್ನ ಅಗಲ್ತಾರೆ ಎಂಬುದು ನಮಗೆ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಇಂಥ ಒಂದು ಪರಂಪರೆ ಇನ್ನು ಯಶಸ್ವಿ ಬಿಟ್ಟು ಹೋದಂತ ಒಂದು ಪರಂಪರೆ ನಾವು ಮುಂದುವರಿಸ್ಬೇಕು. ಯಾಕಂದ್ರೆ ಸಮಗ್ರವಾದ ಸಾಹಿತ್ಯವನ್ನ ಓದಿ ನಂತರದಲ್ಲಿ ಒಂದು ರೀತಿಯಿಂದ ನಮ್ಮ ಸಾಹಿತ್ಯವನ್ನ ಜನಕ್ಕೆ ಕೊಡಬೇಕು. ಅದು ನಿಜವಾದ ಒಂದು ಧನಾತ್ಮಕ ಚಿಂತನೆಯುಳ್ಳ ಸಾಹಿತ್ಯ ನಮ್ಮ ಮುಂದೆ ಬರಬೇಕು ಅಂಬೋದನ್ನ ಅವರು ಯಶಸ್ವಿಯವರು ನಮ್ಮ ಮುಂದೆ ನೇರವಾಗಿ ಹೇಳಿದ್ರು, ಅದರಂತೆ ನಡೆದರು, ನುಡಿದರು. ಅದಕ್ಕಾಗಿ ನಾವು ಆ ಪರಂಪರೆಯನ್ನು ಮುನ್ನಡೆಸುವಲ್ಲಿ ನಾವು ಯಶಸ್ವಿಯವರಿಗೆ ಅವರಿಗೆ ನಿಜ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ ಆಗ್ತದಂತೆ ನಾನು ತಿಳ್ಕೊಂಡಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ನಾನು ನಮಸ್ಕಾರ ಮಾಡಿ ನನ್ನ ಮಾತುಗಳಿಗೆ ವಿರಾಮ. ಧನ್ಯವಾದಗಳು ಸರ್. ಈಗ ಬಾಳಾ ಸಾಹೇಬ್ ಲೋಕಾಪುರ್ ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಧ್ವನಿ ಕೇಳಿಸ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾ ಸರ್. ಗೆಳೆಯರೇ, ಇದೀಗ ವಾಡಪ್ ಸರ್ ಹೇಳಿದ ಹಾಗೆ ಕಳೆದ ಈ ವಾರಾಂತದ ದಿವಸಗಳಲ್ಲಿ ಬಹಳ ದೊಡ್ಡ ದೊಡ್ಡ ಪ್ರತಿಭೆಗಳನ್ನ ನಾವು ಕಳ್ಕೊಂಡಿದ್ದೀವಿ. ರಮಾಕಾಂತ್ ಜೋಶಿ ಅವರಾಗಿರ್ಬೋದು, ದಕ್ಷಿಣ ಆಫ್ರಿಕಾದ ನಮ್ಮೆಲ್ಲ ಪ್ರೀತಿಯ ಕಾದಂಬರಿಕಾರ ಗುಗಿ ವಾ ಥಿಯಾಂಗೋ ಇರ್ಬೋದು, ಈಗ ಯಶಸ್ವಿ ವೆಂಕಟೇಶ್ ಮೂರ್ತಿ ಅನ್ನೋದು ಬಹಳ ಯಶಸ್ವಿ ಅಂತ ಅವರು ಬಹಳ ಎಲ್ಲರಿಗೂ ಪರಿಚಿತರಾದವರು. ನಮ್ಮಂತ ಚಿಕ್ಕವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಮಾತಾಡಿಸುವ, ನಮ್ಮ ಪ್ರೇರಣೆಯನ್ನು ಒದಗಿಸುವ ಒಂದು ದೊಡ್ಡ ಜೀವ ಆಗಿತ್ತು. ಅವರು ಶಿವಮೊಗ್ಗ ಜಿಲ್ಲೆಯ, ಆಗಿನ ಶಿವಮೊಗ್ಗ ಜಿಲ್ಲೆಯ, ಈಗಿನ ದಾವಣಗೆರೆ ಜಿಲ್ಲೆಯ ಹೊದಿಗೆರೆಯಿಂದ ಬಂದವರು. ಮಲ್ಲಾಡಹಳ್ಳಿಯಲ್ಲಿ ಶಿಕ್ಷಕರಾಗಿದ್ದುಕೊಂಡೇ ಕರ್ನಾಟಕ ವಿಶ್ವವಿದ್ಯಾಲಯದಿಂದ BA ಮಾಡಿ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಮಾಡಿ, ಸೇಂಟ್ ಜೋಸೆಫ್ ಕಾಲೇಜ್ ಬೆಂಗಳೂರಿಗೆ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಹೋದ್ರು. ಅವರು ಬರೀ ಪ್ರಾಧ್ಯಾಪಕರಾಗಿರ್ಲಿಲ್ಲ, ಮಹಾಕವಿ ಆಗಿದ್ರು, ಕಾದಂಬರಿಕಾರ ಆಗಿದ್ರು, ಆತ್ಮಕಥೆಯನ್ನ ಬರೆದ್ರು, ಮತ್ತೆ ಕಾವ್ಯವನ್ನ ಬರೆದ್ರು, ನವೋದಯ ಕಾವ್ಯವನ್ನು ಬರೆದ್ರು, ಹಾಡು ಕಾವ್ಯವನ್ನ ಬರೆದ್ರು, ಮತ್ತು ನಮ್ಮಂತವ್ರಿಗೆ ಅನೇಕ ಜನರಿಗೆ ಪ್ರೇರಣೆಯನ್ನ ಕೊಡುವಂತ ಒಬ್ಬ ಲೇಖಕರಾಗಿದ್ರು. ಅವರು ಪ್ರಾರಂಭದ ಪರಿವೃತ ಅಂತ ಕಾಣುತ್ತೆ ಮೊದಲ ಏಕವನ ಸಂಕಲನ. ನಂತರ ಬಂದ ಬಾಗಿಲು ಬಡಿಯುವ ಜನ ಇರ್ಬೋದು, ಸಿಂಧ್ಬಾದ್ ಆತ್ಮಕಥೆ ಇರ್ಬೋದು, ಅಮೆರಿಕೆಯಲ್ಲಿ ಬಿಲ್ಲ ಹಬ್ಬ ಇರ್ಬೋದು, ಅಥವಾ ಉತ್ತರಾಯಣ ಇರ್ಬೋದು, ಅನೇಕ ಕವನ ಸಂಕಲನಗಳು ಕನ್ನಡದ ಒಂದು ಅಸ್ಮಿತೆಯಾಗಿ ಇವತ್ತು ನಮ್ಮ ಜೊತೆಗಿದ್ದಾವೆ. ಅವ್ರು ಇತ್ತೀಚೆಗೆ ಒಂದು ಮಹಾಕಾವ್ಯವನ್ನ ಬರೆದ್ರು, ಬುದ್ಧ ಚರಣ ಅಂತ ಹೇಳಿ. ಬುದ್ಧನ ಬಗ್ಗೆ ಬಹಳ ಅಪಾರವಾದಂತ ಪ್ರೀತಿ ಮತ್ತು ಗೌರವವನ್ನು ಇಟ್ಟುಕೊಂಡಂತ ಲೇಖಕರಾಗಿದ್ರು. ಆಮೇಲೆ ನೂರಾರು ಎಲೆಗಳ ಭಾವಗೀತೆ ಸಂಗ್ರಹ ಕೂಡ ಮಹತ್ವದ್ದೇ. ಬಹಳ ಮುಖ್ಯವಾದದ್ದು ಪಂಪ ಭಾರತ ಮತ್ತು ಯಶೋಧರ ಚರಿತ್ರೆಯನ್ನು ಅವ್ರು ಕಟ್ಟಿಕೊಟ್ಟಿದೆಯಲ್ಲ, ಅದೊಂದು ಅನನ್ಯವಾದ 2 ಕೃತಿಗಳವು. ಅದ್ರ ಜೊತೆಗೇನೆ ಕೀರ್ತನ ಸಾಹಿತ್ಯವನ್ನು ಅವರು ನಮ್ಗೆ ಬಗೆದುಕೊಟ್ಟರು. ಯಶಸ್ವಿ ಇವೆಲ್ಲವನ್ನೂ ಮೀರಿಯೂ ಅವರು ಒಬ್ಬ ಸಹೃದಯ ಲೇಖಕರಾಗಿದ್ರು. ನಾನು ಅವರನ್ನ ಮೊದಲು ಭೇಟಿಯಾಗಿರೋದು ಐ ಥಿಂಕ್ ಬೆಂಗಳೂರಲ್ಲಿ ರಾಘವೇಂದ್ರ ಪಾಟೀಲ್ ಜೊತೆಗೆ. ಆಗ ಪಾಟೀಲ್ರು ನಾವು ಪೇಪರ್ ವ್ಯಾಲ್ಯೂಯೇಷನ್ ಹೋಗ್ತಿದ್ವಿ ಬೆಂಗಳೂರಲ್ಲಿ. ಒಂದು ನಿರ್ದಿಷ್ಟವಾದ ಹೋಟೆಲ್ನಲ್ಲಿ ಸಂಜೆ ನಾವೆಲ್ಲರೂ ಸೇರ್ತಿದ್ವು. ಸೇರಿದ ಅವರು ಬಂದ ಕೂಡಲೇ ಬಂದು ಅವ್ರು ಹೋಗುವವರೆಗೂ ಕಾವ್ಯ ಸಾಹಿತ್ಯ ಇಂಥದನ್ನ ಬಿಟ್ಟು ಇನ್ನೊಂದನ್ನು ನಾವು ಮಾತಾಡ್ಲಿಲ್ಲ. 5-6-7 ಘಟನೆಗಳನ್ನ ನೆನಪಿಸ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಒಂದು ಅಪರೂಪದ ಸಂಗತಿ ಏನು ಅಂತಂದ್ರೆ, ಕಟಿಗಳ ಮಠದ ಒಂದು ಕಾಲೇಜಲ್ಲಿ ಅವರು ಅತಿಥಿಯಾಗಿ ಬಂದಿದ್ರು. ಅವಾಗ ಈಗ ಬಹಳ ಹಿಂದೆ ನಂದು ವಿದ್ಯಾಗಿರಿಯಲ್ಲಿ ಮನೆ ಇತ್ತು. ಅವರನ್ನು ಮೋಟರ್ ಸೈಕಲ್ ಮೇಲೆ ನಾನು ವಿದ್ಯಾಗಿರಿ ಕರ್ಕೊಂಡ್ ಬರ್ತಾ ಇದ್ದೆ. ದಾರಿಯಲ್ಲಿ ಮಳೆ ಹತ್ತಿದ್ಕೊಂಡು ಮೋಟರ್ ಸೈಕಲ್ ನಿಲ್ಲಿಸಿ ಯಾರ್ದೋ ಒಂದು ಮನೆಯಲ್ಲಿ ಬಗಳ ತೆಗೆದು ನುಗ್ಗಿಬಿಟ್ಟಿವಿ. ಯಾರ್ದು ಮನೆ ಯಾರ್ದು ಎಕರು ಅಂತ ಸರ್, ಮಳೆ ಐತಿ ಒಳಗೆ ನಿಂದ್ರು. ನಾನು ಒಳಗಿನವ್ರು ಬಹಳ ಪ್ರೀತಿಯಿಂದ ನಮ್ಮ ಕರೆದು ಕೂಡ್ಸಿದ್ರು. ಆಶ್ಚರ್ಯ ಏನಂದ್ರೆ, ಅವರು ಸಸ್ಯ ಓಡಿ ಒಳಗೆ ಹೊರಗೆ ಬಂದ್ರು. ಇವರನ್ನು ಗುರುಗಳು ನನ್ನ ಮನೆಗೆ ಅಂತ. ಅವ್ರ ಶಿಷ್ಯರು ಬೆಂಗಳೂರಲ್ಲಿ ಅವ್ರ ಶಿಷ್ಯರಾಗಿ ಬಾಗಲಕೋಟೆಯಲ್ಲಿ ಇದ್ರಂತೆ. ಅವ್ರು ಎಷ್ಟು ಸಂತೋಷ ಪಟ್ರು ಅಂತಂದ್ರೆ, ನೋಡಿ ನನ್ನ ಗುರುಗಳನ್ನ ನನ್ನ ಮನೆ ಕರ್ಕೊಂಡ್ ಬಂದ್ರಿ ಅಂತ ನನಗೆ ನಮಸ್ಕಾರ ಮಾಡಿದ್ರು. ಒಂದು ಗುರು ಶಿಷ್ಯರ ಸಮಾಗಮ ಆತರ ಮಳೆಯ ಮೂಲಕ. ಯಾಕಂದ್ರೆ ನಾವು ಯಶಸ್ವಿ ಅವರನ್ನ ಮಳೆಯ ಕವಿ ಅಂತಾನೆ ಕರಿತೀವಿ ನಾವು, ಶ್ರಾವಣದ ಕವಿ ಅವರು. ಅಂತ ಒಂದು ಮಳೆಗಾಲದ ಸಂದರ್ಭದಲ್ಲಿ ಶಿಷ್ಯರನ್ನ ಭೇಟಿಯಾಗುವಂತ ಚಾಣಕ ಸಂಗತಿಗಳು ನಡೆದು ಅನೇಕ ಸಲ. ಒಂದ್ಸಲ ಬೆಂಗಳೂರಲ್ಲಿ
ಕತ್ರಿಗುಪ್ಪೆಯಲ್ಲಿ ರಾಘವೇಂದ್ರ ಪಾಟೀಲ್ರು ಅವರು ನಾವು ಊಟಕ್ಕೆ ಹೋದಾಗ ಇಡೀ ಊಟ ಮುಗಿದು ಬರುವವರೆಗೂ ನನ್ನ ಕೃಷ್ಣ ಹರಿತಲ ಕಾದಂಬರಿ ಬಗ್ಗೆ ಮಾತಾಡಿದ್ರು. ಒಬ್ಬ ಅಂದ್ರೆ ಒಬ್ಬ ಯಂಗ್ಸ್ಟರ್ಸ್ ಬಗ್ಗೆ ಅವರು ಅವ್ರ ಪ್ರೀತಿ ಅದಷ್ಟು ದೊಡ್ಡದಾಗಿತ್ತು. ಒಂದ್ಸಲ ನನ್ನ ಭ್ರಮರಂಗೆ ಕಾವ್ಯಕ್ಕೆ ರಾಘವೇಂದ್ರ ಪಾಟೀಲ್ ಬೆನ್ನುಡಿ ಬರಿತಾ ಇದ್ರು. ಅವ್ರಲ್ಲೇ ಕೂತಿದ್ರು ಯಶಸ್ವಿ ಅವರು, ತಾವೇ ಇಸ್ಕೊಂಡು ಪ್ರೂಫನ್ನು ತಿದ್ದಿದ್ರು. ಅಂದ್ರೆ ಅಷ್ಟು ದೊಡ್ಡ ಲೇಖಕರಾಗಿದ್ರು ಕೂಡ ಯಾವುದೇ ಹಮ್ಮಿಲ್ಲದೇನೆ ಕೆರಿಯರ್ ಬಗ್ಗೆ ಅವರಿಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ವಿಶ್ವಾಸ. ಅವ್ರು ಹೇಳಿದ್ರು, ಬಾಳಾಸಾಹೇಬ್ರೆ ತಪ್ಪು ಕಾವ್ಯದಲ್ಲಿ ಕನ್ನಡದಲ್ಲಿ ಪ್ರಿಂಟ್ ಆಗ್ಬಾರ್ದು, ಅದು ಒಂದೇ ಆನಂದ ಇದು ಅಂತ ಒಂದು ದೊಡ್ಡ ಇರುವಂತ ವಿಶ್ವಾಸ, ಪ್ರೀತಿ ಇರುವಂತ ಒಬ್ಬ ಲೇಖಕನ ನಾವು ಇವತ್ತು ಕಳ್ಕೊಂಡಿದ್ವಿ. ಒಂದು ಸಲ ಇಲ್ಲಿ ಒಮ್ಮೆ ಬಾಗಲಕೋಟೆಯಲ್ಲಿ ನಾನು ಇದ್ದಾಗ ಅದೊಂದು ಘಟನೆ. ಅವರು ಎಲ್ಲಿ ಜಮಖಂಡಿಯಲ್ಲಿ ಅತಿಥಿಯಾಗಿ ಹೋಗ್ತಾ ಇದ್ರು. ಅವರು ಯಾರು ನಮ್ಮ ಯಾರು ಹೆಸರು ಮರ್ತುಬಿಟ್ಟೆ, 4 ಜನ ಅವರು ಇಂಜೆಕ್ಷನ್ ತಗೊಂಡ್ಬಿಟ್ಟಿದ್ದಾರೆ. ರೈಲ್ವೆ ಇಳಿದು ಜಮಖಂಡಿಗೆ ಹೋಗ್ಬೇಕು. ನನಗೆ ಫೋನ್ ಮಾಡಿದ್ರು, ಬಾಳಾಸಾಹೇಬ್ರೆ ನಾನು ಇಂಜೆಕ್ಷನ್ ತಗೊಂಡಿದ್ದೀನಿ, ನನ್ಗೀಗ ತಕ್ಷಣ ಯಾವ್ದೋ ಒಂದು ಹೋಟೆಲ್ ತೋರಿಸು, ಹೇಳುವ ಎಲ್ಲಿದೆ ಅವರು. ಸರ್ ನಮ್ಮ ಮನೆಗೆ ಬನ್ನಿ ಅಂತ ನಮ್ಮ ಮನೆಯಲ್ಲಿ ಒಂದು ತಿಂಡಿ ಮಾಡ್ಕೊಂಡು ಹೋದ್ರು. ನಿಗರ್ವಿಗಳು ಬಹಳ ಪ್ರೀತಿಯಿಂದ ಅಲ್ಲಿ ಬಂದು ಜಯಂತ್ ಕಾಯ್ಕಿಣಿ ಇದ್ರು ಅಂತ ಅನ್ಸ್ತದೆ. ಜಯಂತ್ ಕಾಯ್ಕಿಣಿ ಇವರೆಲ್ಲ ಇದ್ರು. ಬಹಳ ಪ್ರೀತಿಯಿಂದ ನನ್ನ ಮನೆಗೆ ಬಂದು ನಮ್ಗೆಲ್ಲ ಆಶೀರ್ವಾದ ಮಾಡಿ ನಮ್ಮ ಜೊತೆ ಕೂತು ಹರಟೆ ಹೊಡೆದು ನನ್ನ ಪುಸ್ತಕಗಳನ್ನ ಕೆದಕಿ ನೋಡಿ ಮಾತಾಡಿ ಹೋದ ಆ ನೆನಪನ್ನ ನಾನು ಅದೇ ನನ್ನ ಕೊನೆ ಅವರ ಭೇಟಿ ಆಯ್ತು. ಯಶಸ್ವಿ ಸ್ವತಃ ಕವಿಗಳಾಗಿದ್ರು ಕೂಡ ಅವ್ರು ಕಾದಂಬರಿ ಅಂತ ಬಹಳ ಪ್ರಮುಖವಾಗಿ 3 ಕಾದಂಬರಿಗಳನ್ನ ಬರೆದ್ರು. ಕಾದಂಬರಿ ಅಂತ ಬಹಳ ಮಂದಿ ಗೊತ್ತಿಲ್ಲ. ನಾನು ಸ್ವತಃ ಕಾದಂಬರಿಕಾರ ಆಗಿದ್ರು ಕೂಡ ಆ ಕಾದಂಬರಿಗಳನ್ನ ನಾನು ಬಹಳ ದಿವಸ ತಡ ಮಾಡಿ ಓದಿದೆ. ಆಮೇಲೆ ಅವರ ಆತ್ಮಕಥೆ ಇದೆಯಲ್ಲ, ಅದೊಂದು ಆ ಕಾಲಘಟ್ಟದ ವೈದಿಕ ಪರಂಪರೆಯಲ್ಲಿರುವ ಕುಟುಂಬಗಳ ಒಂದು ಶಿಥಿಲೀಕರಣಗೊಳ್ತಾ ಇರುವಂತ ಸಂದರ್ಭದ ಆ ಕಥೆಯನ್ನ ಅವರು ಹೃದಯ ಸ್ಪರ್ಶಿಯಾಗಿ ಬರೆದು ಕೊಟ್ರು. ಅಂತ ಒಬ್ಬ ದೊಡ್ಡ ಕವಿ ನನ್ನ ಜೊತೆಗೆ ಅವ್ರ ಜೊತೆಗೆ ನಾನು 30 ವರ್ಷಗಳಿಂದ ಒಡನಾಟ ಇಟ್ಕೊಂಡಿದ್ದೆ. ಯಾವಾಗ ಒಂದ್ಸಲ ಏನಾಯ್ತು ಅಂದ್ರೆ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದ್ಬಿಡ್ತು. ಆ ನಂತರ ಆಯ್ತಾಯ್ತಾ, ಅದಾದ್ಮೇಲೆ ಮೊನ್ನೆ ಅವ್ರಿಗೆ ಬಂತು ತಡ ಮಾಡಿ. ನಾನು ಅಭಿನಂದನೆ ಹೇಳುವಾಗ, ಸರ್ ನನ್ಗೆಲ್ಲ ನಾಚಿಕೆ ಆಗ್ಬಿಡುತ್ತೆ, ನಿಮ್ಗಿಂತ ಮೊದಲು ನಾನು ತಗೊಂಡ್ಬಿಟ್ಟೆ ಅಂತ. ಅವ್ರು ಸುಮ್ಮನೆ ನಕ್ರು. ಆ ನಗೆಯಲ್ಲಿ ನನ್ಗೆ ಅರ್ಥ ಆಗ್ತದೆ. ಅಂದ್ರೆ ಅವ್ರ ನಕ್ರು. ಆದ್ರೆ ತಡವಾಗಿ ಆದ್ರೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವ್ರಿಗೆ ಅಂತ ಒಂದು ಪ್ರಶಸ್ತಿ ಕೊಡ್ತು ಅನ್ನೋದು ಇವತ್ತು ನನ್ನ ಸಮಾಧಾನದ ಸಂಗತಿ. ಯಾವ ಪ್ರಶಸ್ತಿಗೆ ಆಸೆಗೆ ಅಭಿಲಾಷೆಯನ್ನು ಇಟ್ಕೊಂಡ ಬರೆಯುವ ಲೇಖಕರಾಗಿರ್ಲಿಲ್ಲ ನಮ್ಮ ಯಶಸ್ವಿ. ನನ್ನ ಯಶಸ್ವಿ ನನಗೆ ಅವರು ಅಣ್ಣನಂತಾಗಿದ್ರು, ಗುರುಗಳು ಹೆಚ್ಚು ಕಡಿಮೆ ನನ್ನ ಗುರುಗಳಾಗಿದ್ರು ಅವರು. ನನಗೆ ಪ್ರತಿ ಹಂತದಲ್ಲೂ ನಾನು ಹೊಸ ಕಾದಂಬರಿಯನ್ನು ಬರೆದಾಗ ನಾನು ಫೋನ್ ಮಾಡಿ ಓದ್ತಿದ್ದೆ. ಅವರು ಇದು ವಾಕ್ಯ ಸರಿ ಇಲ್ಲ ಅನ್ನುವಷ್ಟು ನಿಷ್ಠುರತೆಯಿಂದ ನನ್ನನ್ನು ತಿದ್ದಿ ಬೆಳೆಸಿದಂತ ಒಬ್ಬ ದೊಡ್ಡ ಲೇಖಕನನ್ನು ನಾನು ಇವತ್ತು ಕಳ್ಕೊಂಡಿದ್ದೀನಿ. ನಾವೆಲ್ಲ ಗ್ರಾಮೀಣ ಜಗತ್ತಿನಲ್ಲಿ ಇರುವವರೆಗೂ ನಮ್ಗೆ ಸುತ್ತಮುತ್ತಲು ಯಾವ ಲೇಖಕರೇ ಇರೋದಿಲ್ಲ. ನಾನು ಯಾರಾದ್ರೂ ಫೋನ್ ಮಾಡಿ ಸಂಪರ್ಕ ಮಾಡಬೇಕು ಅಂತ ಸಂಪರ್ಕಕ್ಕೆ ಕೂಡಲೇ ಸಿಗ್ತಾ ಇರುವಂತ ಯಶಸ್ವಿ ಇನ್ನು ಮೇಲೆ ಸಿಗೋದಿಲ್ಲ ಅನ್ನೋದೇ ನನ್ನ ಮನಸ್ಸಿನಲ್ಲಿರುವಂತಹ ಹಳಾಳಿ ಭಾವ ಇದೆ. ನಿಜಕ್ಕೂ ಈ ಮಾತಾಡ್ಬೇಕಾಗಿದೆ ಅಷ್ಟೇ, ಮಾತಾಡ್ಬೇಕಂತ ಅನಿಸ್ತಿಲ್ಲ. ಯಾಕಂದ್ರೆ ಆ ಕವಿ ಬಗ್ಗೆ ನಾನು ದುಃಖವನ್ನು ತೋಡ್ಕೊಳ್ಬೇಕಾಗಿದೆ ಅಷ್ಟೇ. ಅಂತ ಒಬ್ಬ ದೊಡ್ಡ ಜೀವವನ್ನ ನಾವು ಕಳ್ಕೊಂಡಿದ್ವಿ. ಕನ್ನಡ ಸಾರಸ್ವತ ಲೋಕ ಕಳ್ಕೊಂಡಿದೆ. ಅವ್ರು ಬಿಟ್ಟು ಹೋದ ಸಾಹಿತ್ಯವನ್ನ ನಾವು ಮತ್ತೆ ಓದಿ ಮನನ ಮಾಡ್ಕೊಳ್ತಾ ಕನ್ನಡ ಸಾಹಿತ್ಯ ಪರಂಪರೆಯನ್ನ, ಯಶಸ್ವಿ ಪರಂಪರೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾ, ನನಗೆ 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಧಾರವಾಡ ಕಟ್ಟೆ ಬಳಗ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈಗ ಮುಂದೆ ನುಡಿ ನಮನ ಸಲ್ಲಿಸುವರು ಶ್ರೀಯುತ ವಿಜಯ್ ಕುಮಾರ್ ಕಟಗಿಹಳ್ಳಿ ಮಠ. ಸರ್ ದಯಮಾಡಿ. ಕೇಳಿಸ್ತಾ ಇದೆಯಲ್ಲ? ಹಾ ಸರ್. ಎಲ್ರಿಗೂ ನಮಸ್ಕಾರ. ಯಶಸ್ವಿ ಎಂದೇ ಖ್ಯಾತರಾಗಿದ್ದ ನಮ್ಮ ಹಿರಿಯ ಕವಿ ವೆಂಕಟೇಶ್ ಮೂರ್ತಿ ನಾರಾಯಣ ಭಟ್ರ ಮಗ ನಮ್ಮಿಂದ ಅಗಲಿದ್ದಾರೆ ಅನ್ನೋದು ಹೊರಗಿನ ಮಾತಾದ್ರೂ ಕೂಡ ಅಂತರಂಗದ ಮಾತು. ನಮ್ಮ ಹೃದಯಸ್ಥರಾಗಿದ್ದಾರೆ ಅನ್ನೋದು ಕಾವ್ಯ ಶಕ್ತಿಯ ಮಾತು ಅಂತ ನಾನು ಅನ್ಕೊಳ್ತೀನಿ. ಆಗಲೇ
ಬಾಳಾ ಸಾಹೇಬ್ ಲೋಕಾಪುರ್ ಸರ್ ಹೇಳಿದ ಹಾಗೇನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್ ಬಾಗಲಕೋಟೆಗೆ ಒಂದು 4 ಸಾರಿ ಬಂದಿದ್ರು. ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಮಕ್ಕಳ ಕಮ್ಮಟ ಮಾಡಿದ್ವಿ ಒಂದು ಒಂದು ವಾರ ಅವಾಗಿದ್ರು. ಆಮೇಲೆ ಪೂರ್ಣಚಂದ್ರ ಕಾರ್ಯಕ್ರಮ ಮಾಡಿದ್ವಿ, ಅವಾಗ ಕೂಡ ಅವರು ಬಂದಿದ್ರು. 4 ಸಾರಿ ಗಿರಡ್ಡಿ ಮೋಹನ್ ರಾಜು ಅವ್ರ ಜೊತೆಗೆ ಅವರು ಬಂದಿದ್ರು. ಒಂದು ಎರಡನೇದು, ನನಗೆ ವೈಯಕ್ತಿಕವಾಗಿ 1983ರಲ್ಲಿ ನಾನು MA ಮಾಡುವಾಗ ಅವರು PhD ಮಾಡ್ತಾ ಇದ್ರು. ನಮ್ಮ ಗುರುಗಳಾದ ಜೆ ಶಿವರುದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ PhD ಮಾಡ್ತಾ ಇದ್ರು. ಕನ್ನಡ ಕಥನ ಕಾವ್ಯ ಅಂತ ನನಗೆ ನೆನಪು. ಅವ್ರು ಬಂದಾಗ ಭೇಟಿ ಮಾಡಿದಾಗೆಲ್ಲ ನಾವು ಸಿಕ್ತಿದ್ವಿ ಅವ್ರಿಗೆ. ಅಲ್ಲಿ ಹೊರಗಡೆ ಗಾರ್ಡನ್ ನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಅದಾಗ ತಾನೇ ಅವರು ಭಾವಗೀತೆ ಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡಿದ್ರು. ಮತ್ತೆ ಭಾವಗೀತೆ ರಚನೆಕಾರರು ಅಂತ ಕೂಡ ಆ ಕಾಲಘಟ್ಟದಲ್ಲಿ ಸ್ವಲ್ಪ ಖ್ಯಾತಿಯನ್ನು ಕೂಡ ಹೊಂದ್ತಾ ಇದ್ರು. ಹೀಗಾಗಿ ನಮಗೆ ಒಳ್ಳೆ ಪ್ರೀತಿಯ ಕವಿಯಾಗಿ ಅವ್ರನ್ನ ನೋಡಿ ಮಾತಾಡಿಸ್ತಾ ಇದ್ರು. ನನಗೆ ಬಹಳ ಪ್ರಿಯವಾದದ್ದು ಅವರದು ಒಂದು ರಚನೆ ಅಂದ್ರೆ ನಿಮ್ ಮುಂದೆ ಹೇಳ್ಬೇಕು ಇವತ್ತು ನಾನು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು. ಬಹಳ ಪ್ರಿಯವಾದ ಪದ್ಯ ಅದು, ಮತ್ತೆ ಜನಪ್ರಿಯ ಪದ್ಯ ಅದು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದೇ ಹಸಿರೆಲೆಯ ಹೊಂಗೆ ಮರ, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಯಾವಾಗ್ಲೂ ವೆಂಕಟೇಶ್ ಮೂರ್ತಿಯವರು ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಸದಾ ಇರ್ತಿದ್ರು ಅನ್ನೋದನ್ನ ನಾವು ಎಲ್ಲರೂ ಅವರನ್ನ ಹತ್ತಿರದಿಂದ ಕಂಡವರು ಇದು ನಮಗೆ ಆಸ್ವಾದ ಅನಿಸ್ತದೆ. ಹಾಗಾಗಿ ಒಬ್ಬ ಕವಿ ಹೇಗಿರ್ಬೇಕು, ಒಬ್ಬ ಕವಿ ರಚನೆ ಹೇಗಿರ್ಬೇಕು ಅನ್ನೋದಕ್ಕೆ ನಮ್ಮ ಎದುರುಗಡೆ ಒಂದು ಮಾದರಿಯಾಗಿ ಇದ್ದವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್. ಒಬ್ಬ ಕವಿ ತನ್ನ ಜೀವನದ ಪ್ರತಿಕ್ಷಣವನ್ನು ಕವಿಯಾಗಿ ಹೇಗಿರ್ಬಹುದು, ನಾವು ಒಬ್ಬ ಕವಿಯಾಗಿ, ವಿಮರ್ಶಕರಾಗಿ, ನಾಟಕರಾಗಿ ಎಲ್ಲ ನೋಡ್ತೀವಿ. ಒಬ್ಬ ಕವಿಯಾಗಿ ಇಡೀ ಜೀವನ ಪರ್ಯಂತ ಹೇಗಿರ್ಬಹುದು ಅನ್ನೋದಕ್ಕೆ ನನ್ಗೆ ಬಹಳ ದಿವಸದಿಂದ ಅವ್ರು ನೆನಪು. ಮಕ್ಕಳ ಕಮ್ಮಟಕ್ಕೆ ಬಂದಾಗ ಒಂದು ಪದ್ಯ ಹೇಳಿದ್ರು. ಅದರ ಪದ್ಯದ ಹೆಸರು ಮೋಸ್ಟ್ಲಿ ಗುಬ್ಬಿ ಮರಿ ಇರ್ಬೋದು ಅಂತ ನನ್ಗೆ. ಒಂದು ಹಕ್ಕಿ ಮರಿ ಸಂವಾದದ ರೀತಿನಲ್ಲಿ ಹೇಳುವಾಗ ಈ ಪದ್ಯ ಹೇಳಿದ್ರವರು. ಇದು ಎಲ್ಲ ಕವಿಗಳಿಗೂ ಅನ್ವಯಿಸುವಂತ ಮಾತು ಅಂತ ನಾನು ಅನ್ಕೊಂಡಿದ್ದೆ. ಅದು ಅವ್ರ ವ್ಯಕ್ತಿತ್ವವನ್ನು ನಮಗೆ ಹೇಳ್ತದೆ ಅಂತ. ಆ ಪದ್ಯ ಗುಬ್ಬಿ ಮರಿ ಇರ್ಬೋದು. ನಾನು ನನ್ನ ಹಾಗೆ ಇರ್ಬೇಕಪ್ಪ, ನಾನು ನನ್ನ ಹಾಗೆ ಇರ್ಬೇಕಪ್ಪ, ನಾನು ನಾನೇ ಅಂತ ನಮ್ಮಪ್ಪ ಅಮ್ಮಂಗೆ ತಿಳಿಬೇಕಪ್ಪ. ಏನ್ ಪದ್ಯ ಇದು ಅಂತ. ನಾನು ನನ್ನ ಹಾಗೆ ಇರ್ಬೇಕಪ್ಪ, ನಾನು ನಾನೇ ಅಂತ ನಮ್ಮಪ್ಪ ನಮ್ಮಮ್ಮಂಗೆ ತಿಳಿಬೇಕಪ್ಪ, ಕನ್ನಡಿ ಗಿನ್ನಡಿ ನೋಡ್ಕೊಂಡಾಗ ನನ್ನ ಮುಖಾನೇ ಉಳ್ಬೇಕಪ್ಪ. ಇದು ಇಡೀ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಕವಿಯಾಗಿ, ವಿಮರ್ಶಕರಾಗಿ, ಅನುವಾದಕರಾಗಿ, ಮಹಾಕಾವ್ಯವನ್ನು ರಚನೆ ಮಾಡಿದವರಾಗಿ, ಅನೇಕ ವಲಯದ ಕಾವ್ಯಗಳ ಕ್ಷೇತ್ರವನ್ನು ಪ್ರವೇಶ ಮಾಡಿದವರಾಗಿ ಕೂಡ ವೆಂಕಟೇಶ್ ಮೂರ್ತಿ ಸರ್ ವ್ಯಕ್ತಿತ್ವ ಅಲ್ಲಿ ದರ್ಶಿತ್ವ ಆಗ್ತಿತ್ತು ಅಂತ. ನನಗೆ ಬಹಳ ಕುತೂಹಲಕಾರ ಅಂದ್ರೆ 80ರ ದಶಕಗಳಲ್ಲಿ ಇನ್ನೂ ನವ್ಯ ಕಾವ್ಯದ ಪ್ರಾದುರ್ಭ ಕಾಲ ಅದು. ಆ ಕಾಲಘಟ್ಟದಲ್ಲಿ ಭಾವಗೀತೆ ಬರೆಯೋರ್ನ ಒಂದು ರೀತಿ ಅನುಮಾನದಿಂದ ನೋಡುವಂತ, ಆ ಭಾವಗೀತೆ ಅಷ್ಟು ಪ್ರಬುದ್ಧ ಕವಿತೆಗಳಲ್ಲ ಅನ್ನುವ ಒಂದು ವಾತಾವರಣ ಸೃಷ್ಟಿಸಿದ ಕಾಲಘಟ್ಟ ಅದು 80ರ ದಶಕ. ಅವಾಗ ಬಹಳ ಧೈರ್ಯದಿಂದ ಧೃತಿಗಡದೆ ಭಾವಗೀತೆಯನ್ನ ಬರಿತಾ ಇದ್ರು ವೆಂಕಟೇಶ್ ಮೂರ್ತಿ ಸರು. ಅವನ್ನ ವಿಶೇಷ ಅಶ್ವಥ್ ಅವರು, ಆ ಕಾಲದ ಅನೇಕರು ಗಾಯಕರು ಅವನ್ನ ಹಾಡ್ತಾ ಇದ್ರು. ಹಿಂಗಾಗಿ ಒಂದು ಈ ಭಾವಗೀತೆಗೆ ಒಂದು ಶಕ್ತಿಯನ್ನ ಆ ಕಾಲದಲ್ಲಿ ತಂದು ಕೊಟ್ಟು ಕನ್ನಡಿಗರ ಮನವನ್ನು ಗೆದ್ದವರು ವೆಂಕಟೇಶ್ ಮೂರ್ತಿ ಅವರು ಅಂತ ನನಗೆ ಜ್ಞಾಪಕ. ಆಮೇಲೆ ಇತ್ತೀಚೆಗೆ ಅವರು ಈ ಪುರಾಣದ ವಸ್ತುವನ್ನ ಒಂದು ರೀತಿಯಾಗಿ ತಗೊಂಡು ಅದನ್ನ ಸಮಕಾಲೀನವಾಗಿ ಹೇಗೆ ಸಮಕಾಲೀನಗೊಳಿಸೋದು ಅನ್ನೋದನ್ನ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಧ್ಯಾನಿಸ್ತಾ ಇದ್ರು. ಯಾವುದೇ ಪೌರಾಣಿಕ ಪಾತ್ರವನ್ನ ತಗೊಂಡು ಅದರ ಆಳದ ಅಂತಃಕರಣದಲ್ಲಿ ನೋಡಬಲ್ಲಂತ ಒಂದು ಕವಿ ಹೃದಯ ಅವರಿಗಿತ್ತು. ಈ ಬಗೆಯ ಒಂದು ಅಂತಃಕರಣವನ್ನ ಅವರು ಧ್ಯಾನಿಸ್ಕೊಂಡಿದ್ದರನ್ನೋ ಕಾರಣಕ್ಕಾಗಿ ಅವ್ರಿಗೆ ಕುಮಾರವ್ಯಾಸನ ಬಗ್ಗೆ ಮಹಾಕಾವ್ಯ ಬರೆಯೋದಕ್ಕೆ ಸಾಧ್ಯ ಆಯ್ತು.
ಬುದ್ಧನ ಬಗ್ಗೆ ಬರೆಯೋದಕ್ಕೆ ಸಾಧ್ಯ ಆಯ್ತು ಅಂತ ನಾನು ಅನ್ಕೊಂಡೆ. ಮತ್ತೆ ಈ ಭಾವಗೀತೆಯನ್ನ ಬರೆಯುವ ಹಂತದಲ್ಲೆಲ್ಲ ಅವರ ಪದ್ಯಗಳನ್ನ ಅವರ ಸಂಪುಟಗಳನ್ನ 30 ಮಳೆಗಾಲ ಸಮಗ್ರ ಕಾವ್ಯ ಸಂಪುಟಗಳನ್ನು ಓದಿದಾಗ ಒಂದು ಮಾತಂತೂ ಅನಿಸ್ತದೆ. ಏನು ಅಂದ್ರೆ, ಕನ್ನಡದ ಭಾವ ಮತ್ತು ಭಾಷೆಯ ಅರಿವನ್ನ, ಅದರ ಕಾವ್ಯಾನುಭವವನ್ನು ಹಿಗ್ಗಿಸಿದ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ನಮ್ಮ ಮನಗಳಲ್ಲಿ ಸದಾ ನೆಲೆಸಿರ್ತಾರೆ. ನಮ್ಮ ಕಾವ್ಯ ಚಿಂತನೆಯನ್ನ, ನಮಗೆ ಕಾವ್ಯವನ್ನ ಹೇಗೆ ಬರಿಬೇಕು, ಹೇಗೆ ಓದ್ಬೇಕು ಅನ್ನೋದನ್ನ ಕಲಿಸಿದವರು. ಗಂಧವೃತರಾಗುವುದು ಹೇಗೆಂಬುದನ್ನ ಅವರು ಅವ್ರ ಪದ್ಯದಲ್ಲೇ ಬರೀತಾರೆ. ಅದನ್ನೇ ಗಂಧವೃತರಾಗುವುದು ಹೇಗೆಂಬುದನ್ನ ಖುದ್ದಾಗಿ ಬದುಕಿ ತೋರಿಸಿಕೊಟ್ಟವರು ವೆಂಕಟೇಶ ಮೂರ್ತಿ ಅವರು. ಕನ್ನಡಿಗರ ಎದೆಗಳಲ್ಲಿ ಕಾವ್ಯ ದೀಪವನ್ನು ಹೊತ್ತಿಸಿ ತಾವು ಬುದ್ಧ ಚರಣದ ಸಾಲುಗಳಂತೆ ದೀಪದಲ್ಲಿ ದೀಪವಾಗಿ ಹೊಸಲೋಕಕ್ಕೆ ಜಾರಿದವರು ಕನ್ನಡಿಗರ ಹೃದಯಸ್ಥರಾದವರು ವೆಂಕಟೇಶ ಮೂರ್ತಿ ಅವರು. ಎಚ್.ಎಲ್.ಸಿ ಅವರದು ಅತ್ಯಂತ ಸ್ನೇಹಪೂರ್ಣವಾದ ಸಾತ್ವಿಕ ವ್ಯಕ್ತಿತ್ವ. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವೆಲ್ಲ ಕಂಡಿದ್ದೀವಿ. ಒಂದು ಬಹಳ ಸಾತ್ವಿಕವಾಗಿರುವಂತಹ ವ್ಯಕ್ತಿತ್ವ. ಅವರ ವ್ಯಕ್ತಿತ್ವದಂತೆ ಅವರ ಕಾವ್ಯ ಕೂಡ, ಅವರು ಕೇಡನ್ನ ಕಾವ್ಯದ ಬಳಿ ಎಂದೂ ಸುಳಿಯಗೊಡ್ರು. ಇದನ್ನ ಅನಂತಮೂರ್ತಿಯವರೇ ಒಂದು ಕಡೆ ಬರೀತಾರೆ. ಕೇಡು ಅಂದ್ರೆ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಅಷ್ಟು ಅದನ್ನ ತಮ್ಮ ಜೀವನಕ್ಕೂ ಮತ್ತು ಕಾವ್ಯಕ್ಕೂ ಕೂಡ ಪ್ರವೇಶ ಕೊಡೋದಿಲ್ಲ. ಅವರು ಕೇಡನ್ನ ಕಾವ್ಯದ ಬಳಿ ಸುಳಿಯಗೊಡ್ರು. ಸೇಡನ್ನು ನಿರ್ಮಮಕಾರದಿಂದ ನೋಡಬಲ್ಲರು. ಘಾಟು ಒಗರು ಕೈಗೆ ಅವರ ಕಾವ್ಯದಲ್ಲಿ ಸ್ಥಳವಿಲ್ಲ. ಹಾಗೆ ತೀವ್ರವಾದ ವಿಷಾದ, ದುಗುಡ, ವ್ಯಾಮೋಹ, ತಲ್ಲಣ ಅಲ್ಲಿ ಕಾಣಸಿಗದು. ಒಟ್ಟಾರೆ ಸದಾ ಮಂದ್ರಸ್ತರದ ಸ್ಥಿತಪ್ರಜ್ಞೆಯ ಸಂವೇದನಾಕಾರರು ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಆಗಿದ್ರು ಅನ್ನೋದು ಬಹಳ ಗಮನಾರ್ಹವಾಗಿರುವಂತಹದ್ದು. ಎಚ್ ಎಸ್ ವಿಗೆ ಹಿಂದೆ ಒಂದು ದೊಡ್ಡ ಕಾವ್ಯ ಪರಂಪರೆ ಇತ್ತು ಅನ್ನೋದನ್ನ ಅವರ ಸಮಗ್ರ ಕಾವ್ಯಗಳು ನಮ್ಗೆ ಹೇಳ್ತಾವೋ. ಅವರು ಮಹಾಕಾವ್ಯಗಳು ಕೂಡ ನಮ್ಗೆ ಹೇಳ್ತಾವ. ತಮ್ಮ ಹಿಂದೆ ಪಂಪ, ಪುರಂದರದಾಸ, ವಚನಕಾರರು, ಕುಮಾರವ್ಯಾಸ, ಹೀಗೆ ಒಂದು ಕನ್ನಡದ ದೊಡ್ಡ ಪರಂಪರೆಯೇ ಇತ್ತು. ಅದರ ಪ್ರೇರಣೆ, ಪ್ರಭಾವ, ಅರಿವಿನಿಂದಲೇ ಅವರು ಕಾವ್ಯದ ಜಗತ್ತಿಗೆ ಇಳಿದ್ರು. ಅದನ್ನು ಮುಖ್ಯವಾಗಿ ಇವ್ರ ವೈಶಿಷ್ಟ್ಯತೆ ಏನಂದ್ರೆ, ಅದನ್ನು ಜನಸಾಮಾನ್ಯರಿಗೆ ತಲುಪಿಸೋದು ಹೇಗೆ, ಮಹಾಕಾವ್ಯಗಳನ್ನ ಜನಸಾಮಾನ್ಯರು ಕೂಡ ಓದುವ ಹಾಗೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಅವರು ಈ ಮಹಾಕಾವ್ಯಗಳನ್ನು ಕೂಡ ನಮಗೆ ಕೊಟ್ಟರು. ನಂಗೆ ಬಹಳ ಪ್ರಿಯವಾದದ್ದು ಅವ್ರದ್ದು ಒಂದು ಮಾತು ಏನಂದ್ರೆ, ಒಂದ್ ಯಾವುದೋ ಸಂದರ್ಭದಲ್ಲಿ ಕಮ್ಮಟದಲ್ಲಿ ಮಾತು ಹೇಳಿದ್ರು ಅವ್ರು, ನನ್ಗೆ ನೆನಪು. ಕಾವ್ಯದ ಉದ್ದೇಶ ಏನು, ಕಾವ್ಯ ಅಂದ್ರೆ ಏನು ಅಂತ ಅವ್ರೊಂದು ಮಾತು ಹೇಳ್ತಾರೆ. ಕಾವ್ಯದ ಗುಣ ಏನೆಂದರೆ, ಒಂದು ಮೂಲೆಯಲ್ಲಿ ಹಚ್ಚಿಟ್ಟ ದೀಪ ಇಡೀ ಮನೆಯನ್ನೇ ಬೆಳಗುವಂತ. ಇದು ಅವ್ರು ಯಾವುದೋ ಒಂದು ಕಮ್ಮಟದಲ್ಲಿ ಹೇಳಿದ್ರು. ಕಾವ್ಯ ಅಂದ್ರೆ ಏನು ಅಂದ್ರೆ, ಕಾವ್ಯದ ಗುಣ ಏನೆಂದರೆ ಒಂದು ಮೂಲೆಯಲ್ಲಿ ಹಚ್ಚಿಟ್ಟ ದೀಪ ಇಡೀ ಮನೆಯನ್ನು ಬೆಳಗುವಂತೆ ಕಾವ್ಯವು ವಿಶ್ವವನ್ನು ಬೆಳಗಬೇಕು ಎನ್ನುತ್ತಿದ್ರು. ಹಾಗೇನೆ ಅವರು ತಮ್ಮ ಭಾವಗೀತೆಗಳನ್ನ ಬರೆದ್ರು ಅನ್ನೋದು ಬಹಳ ಮುಖ್ಯ. ಯಾರು ಅಳುವನ್ನು ಅರಗಿಸಿಕೊಂಡು ಹೋಗಿದ್ದಾರೋ, ಯಾರು ಅಳುವನ್ನು ಅರಗಿಸಿಕೊಂಡು ಹೋಗಿದ್ದಾರೋ ಅವರು ಕವಿಯಾಗಿದ್ದಾರೆ. ವಾಲ್ಮೀಕಿ ಹೇಳಿದ್ದು, ಶೋಕವೇ ಶ್ಲೋಕವಾಗುವುದು, ಕವಿತೆ ಹುಟ್ಟುವುದು ಗಾಢವಾದ ವಿಷಾದದಿಂದ ಎನ್ನುತ್ತಿದ್ರು. ಖಾಸಿ ಅನುಭವಗಳು, ದಿನಚರಿಗಳು ಅದು ಕಲೆಯಾಗಿ ಎಲ್ಲರೂ ಓದುವಂತಾದಾಗ ಅದು ಕವಿತ್ವ ಎನ್ನುತ್ತಿದ್ರು. ಹೀಗೆ ಇಡೀ ಜೀವಮಾನದಲ್ಲಿ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ರು ಕೂಡ, ಡಿಪ್ಲೊಮಾ ಓದಿ, ಆಮೇಲೆ BA ಮಾಡಿ, ಕನ್ನಡ, ಆಮೇಲೆ MA ಮಾಡಿ, ಒಳ್ಳೆ ಕನ್ನಡ ಅಧ್ಯಾಪಕ ಕೆಲಸ ಮಾಡ್ತಾನೆ ಕನ್ನಡವನ್ನ ಭಾವಗೀತೆ ಮೂಲಕ ಪ್ರವೇಶವನ್ನು ಮಾಡಿ, ಭಾವಗೀತೆಗೆ ಲಕ್ಷ್ಮೀನಾರಾಯಣ ಭಟ್ರು ಅವರು ಒಂದು ಕನ್ನಡ ಭಾವಗೀತೆಗೆ ಒಂದು ಘನತೆಯನ್ನ ಕನ್ನಡದಲ್ಲಿ ತಂದುಕೊಟ್ಟಂತ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ನಮ್ಮನ್ನ ಅಗಲಿದ್ದಾರೆ ಅನ್ನೋದು ಯಾಕೋ ನನಗೆ ಅಷ್ಟು ಉಚಿತವಾದ ಮಾತು ಅನಿಸ್ತಾ ಇಲ್ಲ ನನಗೆ. ಯಾಕಂದ್ರೆ ಸದಾ ಅವರ ಭಾವಗೀತೆಗಳ ಮೂಲಕ ನಮ್ಮ ಹೃದಯಸ್ಥರಾಗಿರುವಂತಹ ವೆಂಕಟೇಶ ಮೂರ್ತಿಯವರು ಸದಾ ಅವರ ಭಾವಗೀತೆಗಳು, ಅವರ ನುಡಿಗಳು, ಅವರ ವಾಕ್ಯಗಳು, ಅವರ ಮಾತುಗಳು, ಅವರ ನೋಟ, ಅವರ ಸಮನ್ವಯತೆಯ ಮಂದಹಾಸದ ಮುಖ ಸದಾ ನಮ್ಮ ಹೃದಯದೊಳಗಿದ್ದು ನಮ್ಮನ್ನ ಕಾವ್ಯ ರಚನೆಗೆ ಮುನ್ನಡೆಸಲಿ, ಕನ್ನಡಿಗರನ್ನ ಮುನ್ನಡೆಸಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಮಹಾಂತಪ್ಪ ನಂದೂರ್ ಸರ್ ಅವರು. ಸರ್ ಪ್ಲೀಸ್. ಸರ್ ಅದು ಆಡಿಯೋ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ ಸರ್.
ನಮ್ಮ ಎಲ್ಲ ಹಿರಿಯರು HSV ಅವರ ಕುರಿತು ಭಾವನೆಗಳು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅವರ ಒಡನಾಡಿಯಾಗಿ, ಅವರ ಓದುಗನಾಗಿ ನಾನು ಈ ಸಂದರ್ಭದಲ್ಲಿ ಒಂದೆರಡು ಸಂಗತಿಗಳನ್ನ ಹಂಚಿಕೊಳ್ಬಹುದು ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಹಿರಿಯ ಸಾಹಿತಿಗಳಾದಂತಹ HSV ಸರ್ ಅವರು ಕವಿತೆ, ಅನುವಾದ, ನಾಟಕ, ಮಕ್ಕಳ ಸಾಹಿತ್ಯ ಹೀಗೆ ಹಲವು ಪ್ರಕಾರದ ಬರಹಗಳನ್ನ ಅವರು ಮಾಡಿದ್ರು ಕೂಡ ಅವರು ಪ್ರಮುಖವಾಗಿ ಗುರುತಿಸಿಕೊಂಡಿದ್ದು ಒಬ್ಬ ಕವಿಯಾಗಿ ಅಂತ ಹೇಳಿ. ಅದಕ್ಕೇನೆ TP ಅಶೋಕ್ ಅವರು ಅವರನ್ನ ಕನ್ನಡದ ಪ್ರಧಾನ ಕವಿ, ಮೇಜರ್ ಪೋಯಿಟ್ ಅಂತ ಹೇಳಿ ಕರೀತಾರೆ. ಬಹುಶಃ ಅದು ಸೂಕ್ತ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಅವರು ಪರಿವೃತ್ತ ಸಂಕಲನದ ಮೂಲಕ 1968ರಿಂದ ಆರಂಭ ಮಾಡಿ ಬುದ್ಧಚರಣ ಅನ್ನುವ ಮಹಾಕಾವ್ಯ 2019ರವರೆಗೆ ಸುಮಾರು 50 ವರ್ಷಗಳ ಕಾಲ ಸುದೀರ್ಘ ಕಾವ್ಯ ಪಯಣವನ್ನ ಮಾಡಿದಂಥ HSV ಅವರು ಕನ್ನಡದ ಒಬ್ಬ ಪ್ರಧಾನ ಕವಿಗಳೇ ಹೌದು ಅಂತ ಹೇಳಿ ಕನ್ನಡ ಸಾಹಿತ್ಯ ಲೋಕ ಒಪ್ಕೊಂಡಾಗಿದೆ. ಅಂತಹ ಕವಿ ಅವರು ಒಂದು ಸಾಹಿತ್ಯಿಕ ಬದ್ಧತೆಯನ್ನ ಜೀವನದ ಉದ್ದಕ್ಕೂ ಕಾಪಾಡಿಕೊಂಡು ಬಂದ್ರು ಅಂತ ಹೇಳಿ ನನಗನ್ನಿಸ್ತದೆ. ಸಾಹಿತ್ಯಿಕ ಬದ್ಧತೆ ಅನ್ನುವ ಮಾತು ನಾನು ಯಾಕೆ ಇಲ್ಲಿ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರ ಇಡೀ ಕಾವ್ಯದ ಪಯಣದುದ್ದಕ್ಕೂ ಒಂದು ಕಾವ್ಯದ ಜೀವಂತಿಕೆಯನ್ನ, ನಿರಂತರತೆಯನ್ನ ಕಾಪಾಡಿಕೊಂಡು ಬಂದಂತಹ ಒಬ್ಬ ಕವಿಯಾಗಿದ್ರು ಅಂತಕ್ಕಂಥದ್ದು. ಹಾಗೇನೆ ಕಾವ್ಯದ ಸಂದರ್ಭದಲ್ಲಿ ಬಂದಾಗ ಅವರು ಯಾವತ್ತೂ ಕಾವ್ಯದೊಂದಿಗೆ ರಾಜಿ ಮಾಡಿಕೊಂಡವರಲ್ಲ. ಅಂದ್ರೆ ಕಾವ್ಯದಲ್ಲಿ ಆ ಒಂದು ಸಡಿಲತೆ ಅಥವಾ ವಾಚ್ಯತೆ ಬಂದಾಗ ಅವರೆಂದೂ ಒಪ್ಪಿಕೊಂಡವರಲ್ಲ, ಅಥವಾ ತಾವು ಕೂಡ ಆ ಒಂದು ನಿಟ್ಟಿನಲ್ಲಿ ಬರೆದವರಲ್ಲ. ಹಾಗಾಗಿ ಆ ಒಂದು ಸಾಹಿತ್ಯಿಕ ಬದ್ಧತೆಯನ್ನ ಇಟ್ಟುಕೊಂಡಂತ ಕನ್ನಡದ ಪ್ರಧಾನ ಕವಿಗಳು HS ವೆಂಕಟೇಶ ಮೂರ್ತಿ ಸರ್ ಆಗಿದ್ರು ಅಂತಕ್ಕಂಥದ್ದು. ಇನ್ನು ಅವರ ಸಾಂಸ್ಕೃತಿಕ ಬದ್ಧತೆ ಅಂತ ಹೇಳಿ ನಾವು ನೋಡೋದಾದ್ರೆ, ಅವರು ಕಾವ್ಯದ ಮುಖ್ಯ ಲಕ್ಷಣ, ಈಗ ನಮ್ಮ ವಿಜಯ್ ಕುಮಾರ್ ಸರ್ ಮಾತಾಡ್ತಾ ಬಹುಶಃ ನನಗನ್ನಿಸ್ತದೆ ಅವರ ಕಾವ್ಯದ ಒಟ್ಟು ಆಶಯ ಏನಾಗಿರ್ತಿತ್ತು ಅಂತ ಹೇಳಿದ್ರೆ, ಅವರು ತಮ್ಮ ಕಾವ್ಯದ ಮೂಲಕ ಓದುಗನ ಅಥವಾ ಭಾವ ಸಂಸ್ಕಾರವನ್ನ ಕೊಡ್ತಕ್ಕಂಥ, ಭಾವ ವಿಸ್ತಾರವನ್ನ ಮಾಡ್ತಕ್ಕಂಥ, ಭಾವ ತೃಷೆಯನ್ನ ನೀಗಿಸ್ತಕ್ಕಂಥ ಕಾವ್ಯವನ್ನ ಕೊಟ್ರು ಅಂತ ಹೇಳಿ ನನಗನ್ನಿಸ್ತದೆ. ಹಾಗೆ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ, ಅವರ ಕಾವ್ಯ ಬದುಕಿನ ಅಂತರಾರ್ಥವನ್ನ ಶೋಧಿಸುವಂತಹ ಕಾರ್ಯ ಮಾಡ್ತದೆ ಅಂತಕ್ಕಂಥದ್ದನ್ನ ನಾವು ಅವರ ಕಾವ್ಯವನ್ನ ಓದಿದಾಗ, ಅವರ 20ಕ್ಕೂ ಹೆಚ್ಚು ಕಾವ್ಯ ಕೃತಿಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಇನ್ನು ಅವರು ಕನ್ನಡ ಸಾಹಿತ್ಯ ಪರಂಪರೆಯನ್ನ ಬಹಳ ಗಂಭೀರವಾಗಿ, ಆಳವಾಗಿ, ವಿಸ್ತಾರವಾಗಿ ಓದ್ಕೊಂಡಿದ್ರು ಅಂತಕ್ಕಂಥದ್ದು ಅವರದೊಂದಿಗೆ ನಾವು ಮಾತಾಡಿದಾಗ ಅಥವಾ ಅವರ ಕಾವ್ಯವನ್ನು ಓದಿದಾಗ ನಮ್ಗೆ ಗೊತ್ತಾಗ್ತದೆ. ಪಂಪ, ಕುಮಾರವ್ಯಾಸ, ಲಕ್ಷ್ಮೀಶ, ಪುರಂದರದಾಸ, ಬೇಂದ್ರೆ, ಅಡಿಗರು, ಪೂತಿನ, KSN, JSS ಹೀಗೆ ಅವರು ಈ ರೀತಿಯಾದಂತಹ ಒಂದು ಆಳವಾದಂತಹ ಒಂದು ಒಂದು ಪರಂಪರೆಯ ಓದನ್ನ ಅವರು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ನಮ್ಗೆಲ್ಲ ನಾವು ಕಂಡುಕೊಳ್ಬೇಕಾದಂತಹ ಮಾದರಿಯ ಒಬ್ಬ ಕವಿ ಅಂತ ಹೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಇನ್ನು ಅವರ ಕಾವ್ಯದ ರೂಪಕಗಳು, ಸಂಗತಿಗಳು ಬಂದಾಗ ಹೆಚ್ಚಿನ ಸಂಗತಿಗಳು ರಾಮ ಮತ್ತು ಕೃಷ್ಣರ ಕಥೆಗಳಲ್ಲಿ ಬರ್ತಕ್ಕಂಥ ಹೆಚ್ಚಿನ ಸಂಗತಿಗಳೇ, ಅವುಗಳನ್ನೇ ಮತ್ತೆ ಮರುನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಅವರು ಬಹಳಷ್ಟು ಮಾಡಿದ್ದಾರೆ ಅಂತ ಹೇಳಿ ಅವರ ಕಾವ್ಯ ಓದಿದಾಗ ನಮಗೆ ಅನ್ನಿಸ್ತದೆ. ಮತ್ತೆ ಅವರು ಕಾವ್ಯ ರಚನೆಯ ಸಂದರ್ಭದಲ್ಲಿ ಒಂದು ಅಕ್ಷರ ಅಲ್ಲಿ ಒಂದು ಪದ ಆಗ್ತಿತ್ತು, ಒಂದು ವಾಕ್ಯ ಆಗ್ತಿತ್ತು. ಆ ರೀತಿಯಾಗಿ ಅವರು ಅವರ ಕಾವ್ಯ ರಚನೆ ಇರ್ತಿತ್ತು. ಒಂದು ಪದ ನಂತರ ಒಂದು ವಿರಾಮ, ಒಂದು ಪೂರ್ಣ ವಿರಾಮ ಕೊಡ್ತಿದ್ರು ಅಂದ್ರೆ ಒಂದು ಆ ಪದವೇ ಒಂದು ವಾಕ್ಯದ ರೂಪದಲ್ಲಿ ಧ್ವನಿಸುವಂತೆ
ಆ ರೀತಿಯಾದಂತಹ ಪ್ರಯೋಗಗಳನ್ನ ಅವರು ಮಾಡ್ತಾ ಬಂದ್ರು. ಮುಕ್ತ ಕವಿತೆಗಳನ್ನ ಬರೆದ್ರು. ಆಮೇಲೆ ಅವರು ವಿಶಿಷ್ಟ ಕೊಡುಗೆ ನಾನು ಗಮನಿಸಿದ್ದು ಅಂತ ಹೇಳಿದ್ರೆ ಒಂದು ಸುನೀತ ಮಾದರಿಯ ಕವಿತೆಗಳು. ಸುನೀತಗಳನ್ನ ಕನ್ನಡದಲ್ಲಿ ಕಣವಿಯವರು ಮತ್ತು HSV ಅವರು ಕೊಟ್ಟಷ್ಟು ಶ್ರೇಷ್ಠವಾದಂತಹ ಸುನೀತಗಳು ಬಹುಶಃ ನಮಗೆ ಮತ್ತೆ ಸಿಗ್ಲಿಲ್ಲೇನೋ ಅಂತ ಹೇಳಿ ನನಗನ್ಸುತ್ತೆ. ಹಾಗಾಗಿ HSV ಅವರ ಒಂದು ಕೊಡುಗೆ ಅಂತ ಹೇಳಿದ್ರೆ ಅದು ಅವರ ಸುನೀತ ಮಾದರಿಯ ಕವಿತೆಗಳು, ಸುನೀತ ಕವಿತೆಗಳು ಅಂತ ಹೇಳಿ ನಾವು ಅನ್ಕೋಬಹುದು. ಇನ್ನೊಂದು ಅವರ ಭಾವಗೀತೆಗಳು. ಭಾವಗೀತೆಗಳು ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನ ಪ್ರಸಿದ್ಧಿ ಮಾಡಿದ್ರು. ಬಹುಶಃ ಅವರ ಪ್ರತಿ ಮನೆ ಮಾತಾಗಿದ್ದು ಭಾವಗೀತೆ ಕಾರಣದಿಂದಲೇನೆ ಅಂತ ಹೇಳಿ ಅನ್ಬಹುದು. ಹೀಗೆ ಅವರು ಮುಕ್ತ, ಸುನೀತ ಮತ್ತು ಭಾವಗೀತಾತ್ಮಕ ಕವಿತೆಗಳ ಇಂದ ಮುಂದುವರಿದು ಕೊನೆಗೆ ಅವರು ಒಂದು ಮಹಾಕಾವ್ಯ ಕೂಡ ಅಲ್ಲಿ ಅವರು ಹೊರತರ್ತಾರೆ, ಅದು ಬುದ್ಧಚರಣ ಅಂತಕ್ಕಂಥದ್ದು. ಹೀಗಾಗಿ ಒಬ್ಬ ಕವಿ ತನ್ನ ಸಂಪೂರ್ಣತೆಯನ್ನು, ತನ್ನ ಒಂದು ಎಲ್ಲ ಸಾಮರ್ಥ್ಯದ ಒಟ್ಟು ಸದ್ಬಳಕೆಯನ್ನ ಬಹುಶಃ ಅವರು ತೊಡಗಿಸ್ಕೊಂಡು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇದರ ಜೊತೆಗೇನೆ ಅವರು ಅನುವಾದದ್ದು ಕೂಡ ಮಾಡ್ತಾರೆ. ಕಾಳಿದಾಸನ ಋತು ಸಂಹಾರ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ, ಅದನ್ನ ನಾನು ಓದಿದ್ದೇನೆ, ಬಹಳ ಶ್ರೇಷ್ಠವಾದಂತಹ ಒಂದು ಅನುವಾದ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಅದಕ್ಕೆ ಲಭಿಸ್ತದೆ. ಅವರು ಅವರು ಒಟ್ಟು ಮಕ್ಕಳ ಸಾಹಿತ್ಯದ ಸಾಹಿತ್ಯಕ್ಕೆ ಕೇಂದ್ರ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ಸಿಗ್ತದೆ. ಅವರು ನಾಟಕಗಳು ಕೂಡ ಬರೆದ್ರು, ವಿಮರ್ಶೆ ಬರೆದ್ರು, ಅಂಕಣಗಳನ್ನು ಬರೆದ್ರು. ಹೀಗೆ ಅವರು ಒಟ್ಟಾಗಿ ಸಾಹಿತ್ಯಿಕ ನಿರಂತರತೆಯನ್ನು ಅವರು ಕಾಪಾಡಿಕೊಂಡು ಒಂದು ಸಾಹಿತ್ಯಿಕ ಜೀವಂತಿಕೆಯನ್ನ ಅವರು ಇಟ್ಕೊಂಡು ಬಂದ್ರು ಅಂತ ಹೇಳಿ ನಾವು ಇಲ್ಲಿ ಗಮನಿಸಬಹುದು. ಇನ್ನು ಅವರ ವೈಯಕ್ತಿಕ ಒಡನಾಟ ಇಲ್ಲಿ ನಾನು ವ್ಯಕ್ತಪಡಿಸುವುದು ನನಗೆ ಇಲ್ಲಿ ಅನ್ನಿಸ್ತದೆ, ಮಾಡಬಹುದು ಅಂತ ಹೇಳಿ ಅನ್ನಿಸ್ತದೆ. HSV ಅವರೊಬ್ರು ಹಿರಿಯ ಸಾಹಿತಿಗಳು. ಅವರಷ್ಟು ಎತ್ತರದ ಮಟ್ಟದ ಒಬ್ಬ ಸಾಹಿತಿ ನಮ್ಮಂತಹ ಹೊಸ ತಲೆಮಾರಿನ ಒಬ್ಬ ಕವಿಯನ್ನು, ಒಬ್ಬ ಸಾಹಿತಿಯನ್ನ ಪ್ರೀತಿಸ್ತಕ್ಕಂಥ ಅವರ ಗುಣವೇ ನನಗೆ ಬಹಳ ಮೆಚ್ಚುಗೆ ಆದಂಥದ್ದು. ಹಾಗಾಗಿ ಸುಮಾರು 10-15 ವರ್ಷಗಳಿಂದ ಅವರ ಒಂದು ಅತ್ಯಂತ ಸಾಮೀಪ್ಯದ ಒಂದು ಒಡನಾಟವನ್ನ ನಾನು ಅವ್ರ ಜೊತೆಗೆ ಇಟ್ಕೊಂಡಿದ್ದೆ. ಅವರು ಹುಬ್ಬಳ್ಳಿಗೆ ಬಂದಾಗ ಮೊದಲಿಗೆ ಬರ್ತಾ ಇರ್ತಕ್ಕಂಥದ್ದು ನನ್ನ ಮನೆಗೆ ಬರ್ತಾ ಇದ್ರು. ಧಾರವಾಡಕ್ಕೆ ಹೋಗೋದಾದ್ರು ಮೊದಲು ಹುಬ್ಬಳ್ಳಿಯಲ್ಲಿ ಇಳಿದು ಮೊದಲು ನನ್ನ ಮನೆಗೆ ಬಂದು ಇಲ್ಲಿ ನಾವು ಊಟ ತಿಂಡಿ ಒಂದಿಷ್ಟು ವಿರಾಮ ಮಾಡಿಕೊಂಡು ಆಮೇಲೆ ನಾವು ಧಾರವಾಡಕ್ಕೆ ಹೋಗ್ತಾ ಇದ್ದೆವು. ನಾನು ಬೆಂಗಳೂರಿಗೆ ಹೋದ್ರೆ ಅವರ ಮನೆಗೆ ಹೋಗೋದು, ಮತ್ತೆ ಸದಾ ದೂರವಾಣಿಯಲ್ಲಿ ಮಾತುಕತೆ. ಹೀಗೆ ಒಂದು ವೈಯಕ್ತಿಕ ಒಡನಾಟವನ್ನು ಕೂಡ ನನ್ನ ಸಣ್ಣವನ ಒಂದು ಜೊತೆಗೂ ಕೂಡ ಅವರು ಇಟ್ಕೊಂಡಿದ್ರು ಅಂತಕ್ಕಂತಹ ಮಾತನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಒಂದು ದಿವಸ ಬಂದಾಗ 2012-13 ಇರಬಹುದು ಅದು. ಆಗ ನನ್ನ ಒಂದು ಕೃತಿ ಕಲ್ಯಾಣವೆಂಬ ಪ್ರಣತಿಯ ಕೃತಿಯ ಒಂದು ಹಸ್ತಪ್ರತಿ ನನ್ನ ಮನೆಯಲ್ಲಿ ಸಿದ್ಧವಾಗಿತ್ತು. ಹೇಗೂ ಬಂದಿದ್ದಾರೆ ಅಂತ ಅವರಿಗೆ ನಾನು ತೋರಿಸಿದೆ. ಅವರಿಗೆ ಆ ಕಲ್ಯಾಣವೆಂಬ ಪ್ರಣತಿ ಹಸ್ತಪ್ರತಿಯ ವಿಷಯ ವಚನಕಾರರ ಜೀವನ ಮತ್ತು ಸಂದೇಶವನ್ನ ಒಂದೊಂದು ಸುನೀತದಲ್ಲಿ, ಪ್ರತಿ ವಚನಕಾರನ ಒಂದೊಂದು ಜೀವನ ಮತ್ತು ಸಂದೇಶವನ್ನ ನಾನು ಒಂದು ಸುನೀತದಲ್ಲಿ ಕಟ್ಟಿಕೊಡ್ಲಿಕ್ಕೆ ನಾನು ಬರೆದಿಟ್ಟಿದ್ದೆ. ಹೀಗೆ 63 ವಚನಕಾರರ ಕುರಿತು 75 ಸುನೀತಗಳನ್ನ ನಾನು ಅಲ್ಲಿ ಬರೆದಿದ್ದೆ. ಅದನ್ನ ಅವರು ಓದ್ತಾ ಶುರು ಮಾಡಿ ನಮ್ಮ ಮನೆಯವರು ಊಟಕ್ಕೆ ಕರೆದ್ರು ಕೂಡ ಅದನ್ನ ಪೂರ್ಣ ಮುಗಿಸದೇನೆ ಅವರು ಬರ್ಲಿಲ್ಲ. ಅವರಿಗೆ ಬಹಳ ಮೆಚ್ಚುಗೆ ಆಯ್ತು. ನನಗೂ ಕೂಡ ಅವರು ಮೆಚ್ಚುಗೆ ಮಾತುಗಳನ್ನ ಆಡಿದ್ರು. ಮುಂದೆ ಆ ಕೃತಿ ಅವರ HSV ಪ್ರಕಾಶನದ ಮೂಲಕನೇ ಅದು ಪ್ರಕಾಶನ ಮಾಡಿ ನನಗೆ ಪ್ರೋತ್ಸಾಹ ಮಾಡಿದ್ರು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಅವರನ್ನ. ಅದಾದ ನಂತರ ನನ್ನ ಮುಂದಿನ ಕೃತಿ ಅರಿವೆ ಪ್ರಮಾಣ. ಆ ಕೃತಿಯ ಸಂದರ್ಭದಲ್ಲಿ ಪ್ರತಿ ಪದ್ಯವೂ ಕೂಡ 375 ಪದ್ಯಗಳು ಕೂಡ ಅವರು ಅತ್ಯಂತ ಕಾಳಜಿಯಿಂದ, ಕಾವ್ಯ ಪ್ರೀತಿಯಿಂದ ಓದಿ ನನಗೆ ಮಾರ್ಗದರ್ಶನ ಮಾಡಿದ್ದು ಮತ್ತು ಮೆಚ್ಚುಗೆಯನ್ನ ಸೂಚಿಸಿದ್ದು ನಾನು ಯಾವತ್ತೂ ಮರೆಯುವಂತಿಲ್ಲ. ಒಂದು ದಿನ ಬೆಳಿಗ್ಗೆ 7 ಗಂಟೆಗೆನೆ ಕರೆ ಮಾಡ್ತಾರೆ ನನಗೆ, ಮಹಂತಪ್ಪ, ನಿಮ್ಮ ಕವಿತೆಗಳು ನನಗೆ ರಾತ್ರಿ ಮಲಗಲಿಕ್ಕೆ ಬಿಟ್ಟಿಲ್ಲ, ಹಾಗಾಗಿ ನಿಮ್ಮ ಕವಿತೆಗಳ ಕುರಿತಾಗೇನೆ
ನಿಮ್ಮ ಸಂಕಲನದ ಕುರಿತಾಗಿನೇ ಒಂದು ಸುನೀತ ಬರೆದಿದ್ದೀನಿ ಅಂತ ಹೇಳಿ ನನಗೆ ಓದಿ ಹೇಳಿದಾಗ ನನಗೆ ನನ್ನ ಮೈ ರೋಮಾಂಚನ ಆಯ್ತು. ಅಂದ್ರೆ ಒಬ್ಬ ಕಾವ್ಯ ಪರಂಪರೆಯಲ್ಲಿ ಇಂಥ ಒಬ್ಬ ಎತ್ತರದ ಕವಿ ಮತ್ತೊಬ್ಬರನ್ನ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಮೆಚ್ಕೊಳ್ತಕ್ಕಂಥದ್ದು, ನಾನು ಇದನ್ನ ಇಲ್ಲಿ ಅವರಿಂದ ಬಹಳ ಪ್ರಭಾವಿತನಾಗಿದ್ದೇನೆ ಅಂತಕ್ಕಂಥದ್ದು ನನಗೆ ಇಲ್ಲಿ ಹೇಳಬೇಕಾಗಿದೆ. ಹಾಗಾಗಿ ಅರಿವೇ ಪ್ರಮಾಣ ಅನ್ನುವ ಕೃತಿ ಪ್ರಕಟಣೆಯ ಸಂದರ್ಭದಲ್ಲೂ ಕೂಡ ತಾವೇ ಪ್ರೆಸ್ಸಿಗೆ ಬಂದು ಒಳ್ಳೆ ರೀತಿಯ ಪ್ರಕಟಣೆಗೂ ಕೂಡ ನನ್ನ ಜೊತೆಗೆ ನಿಂತು ಅದನ್ನ ಮಾಡಿಸಿದ್ದು. ಈ ರೀತಿ ನನಗೆ ಅವರು ಒಬ್ಬ ಗುರುಗಳಾಗಿ, ಒಬ್ಬ ಹಿತೈಷಿಯಾಗಿ, ಕಾವ್ಯ ಪ್ರೇಮಿಯಾಗಿ ನನ್ನನ್ನ ಅವರು ಮುಂದುವರಿಸಿದ್ರು. ಹೀಗಾಗಿ ಇತ್ತೀಚೆಗೆ ನನ್ನ ನಿವೃತ್ತಿಯ ಸಂದರ್ಭದಲ್ಲಿ ನಂದದುರಿವ ಜ್ಯೋತಿ ಅನ್ನುವ ಒಂದು ಕೃತಿ ಸಂಪಾದನೆ ಮಾಡಿದ್ರು ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ರು ಮತ್ತು ನಮ್ಮ ಮುನಿಸ್ವಾಮಿ ಗೆಳೆಯರು. ಅದಕ್ಕೆ ತಲೆಬರಹ ಕೂಡ ನಮ್ಮ HSV ಅವರೇನೆ ಅದನ್ನ ನೀಡಿದ್ರು, ನಂದದುರಿವ ಜ್ಯೋತಿ ಅಂತಕ್ಕಂಥದ್ದು. ಹೀಗೆ ಅವರು ನಮ್ಮನ್ನ ಪ್ರಭಾವಿಸಿದ್ದು ಮತ್ತೆ ನಮ್ಮನ್ನ ಬೆಳೆಸಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ. ಅವರು ಕನ್ನಡ ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ, ಒಂದು ಹಾನಿ ಅಲ್ಲ, ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ ಇದು ಒಂದು ತುಂಬಲಾರದ ನಷ್ಟ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಕಾರಣ ಯಾಕಂತ ಹೇಳಿದ್ರೆ, ಅವರು 80ನೇ ವಯಸ್ಸಿಗೆ ತೀರ್ಕೊಂಡ್ರಲ್ಲ, ಇನ್ನು 10 ವರ್ಷ ಅವರು ಕಾವ್ಯ ಜೀವನ ಅಥವಾ ಇಂಥ ಒಂದು ಯಶಸ್ವಿ ಜೀವನ ಮಾಡಬಹುದಾಗಿತ್ತು. ಆ ಒಂದು ಗಳಿಗೆಯನ್ನ, ಆ ಒಂದು ವರ್ಷಗಳನ್ನ ನಾವು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, HSV ಅವರು ಅಂಥ ಒಬ್ಬ ಕನ್ನಡ ಪರಂಪರೆಯಲ್ಲಿ ಬೆಳೆದು ಬಂದಂಥ ಒಬ್ಬ ಕವಿಯಾಗಿ, ಸಹೃದಯರಾಗಿ ನಮ್ಮೆಲ್ಲರ ನೆನಪಿನಲ್ಲಿ ಸದಾ ಇರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ, ಅವರ ಅಗಲಿಕೆ ನಮ್ಮನ್ನ ದುಃಖದಲ್ಲಿ ಈಡು ಮಾಡಿದೆ. ಆದ್ರೂ ಕೂಡ ಅವರನ್ನ ನಾವು ನುಡಿ ನಮನ ಸಲ್ಲಿಸುವುದು ನಮ್ಮ ಗೌರವ. ಧಾರವಾಡ ಕಟ್ಟೆ ಅದನ್ನ ಆಯೋಜಿಸಿದೆ. ಅವರಿಗೆ ಎಲ್ಲರಿಗೂ ವಂದಿಸ್ತಾ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಈಗ ನುಡಿ ನಮನ ಸಲ್ಲಿಸಲಿದ್ದಾರೆ ಶಶಿಧರ್ ನರೇಂದ್ರ ಸರ್, ಪ್ಲೀಸ್. ಶಶಿಧರ್ ನರೇಂದ್ರ ಸರ್, ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ನಮಸ್ಕಾರ. ಧಾರವಾಡ ಕಟ್ಟೆಯ ಎಲ್ಲ ಕನ್ನಡ ಮನಸ್ಸುಗಳಿಗೆ ಶಶಿಧರ ನರೇಂದ್ರನ ನಮಸ್ಕಾರಗಳು. ನಿಜವಾಗ್ಲೂ ಈ ಒಂದು ತಿಂಗಳ ಅಥವಾ ಈ ಒಂದು 2-3 ವಾರಗಳಲ್ಲಿ ಕನ್ನಡ ನಾಡು ನುಡಿ ಅನೇಕ ಕನ್ನಡ ಪರ ಕ್ರಿಯಾಶೀಲರನ್ನ ಕಳೆದುಕೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ವಿಷಾದ ಅನಿಸ್ತದೆ. ಅದರಲ್ಲೂ ಕೂಡ ಬಹಳ ಆತ್ಮೀಯವಾಗಿದ್ದಂಥವರು ಮತ್ತು ಇವತ್ತಿನ ಕನ್ನಡ ಭಾಷೆ, ನುಡಿ, ಕಾವ್ಯ ಪರಂಪರೆಗೆ ಪೂರಕವಾಗಿ ಬಹಳ ಎತ್ತರ ಸ್ಥಾನದಲ್ಲಿ, ಗುಣಮಟ್ಟದಲ್ಲಿ ಇದ್ದಂಥ HS ವೆಂಕಟೇಶಮೂರ್ತಿ ಅವರನ್ನ ಕನ್ನಡ ನಾಡು ಕಳ್ಕೊಂಡಿದೆ. ವೈಯಕ್ತಿಕವಾಗಿ ಕೂಡ ಬಹಳ ನೋವಿನ ಸಂಗತಿ. 1987ರಲ್ಲಿ ಮೊಟ್ಟ ಮೊದಲು ಬಾರಿ HS ವೆಂಕಟೇಶಮೂರ್ತಿ ಅವರ ಪರಿಚಯ ನಮಗಾಯ್ತು. ಅದೇ ತಾನೇ ನಾವು ಸುಮಾರು ಒಂದು 4-5 ವರ್ಷ ಆಗಿತ್ತು ಕನ್ನಡ ನಾಟಕದಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡ್ತಾ. ಅವರ ಹೆಜ್ಜೆಗಳು ನಾಟಕವನ್ನ ನಾವು ಮೊಟ್ಟ ಮೊದಲು ನಾನು ಓದಿದೆ. ಸುಮಾರಾಗಿ ನಮ್ಮ ಕಲಾದರ್ಪಣ ತಂಡದಲ್ಲಿ ನಾಟಕಗಳ ಆಯ್ಕೆ ನನ್ನದೇ ಆಗಿರ್ತಿತ್ತು. ಹಾಗಾಗಿ ಹೆಜ್ಜೆಗಳ ನಾಟಕ ಓದಿದಾಗ ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಆ ಒಂದು ಪ್ರೀತಿ ಅದ್ರ ಮೇಲೆ ಬಂತು. ಅಷ್ಟು ಒಳಗಿನ ಒತ್ತಡ ಬಂತು. ಆ ನಾಟಕವನ್ನ ನಾವು ತಗೊಂಡು ಮಾಡಿದಾಗ ಅದರಲ್ಲಿ ಚಂದ್ರನ ಪಾತ್ರವನ್ನೇ, ಅಂದ್ರೆ ನಾಯಕನ ಪಾತ್ರವನ್ನೇ ನಾನು ಮಾಡಿದ್ದೆ. ಅದರಲ್ಲಿ ಬರುವಂತ ಬೃಹಸ್ಪತಿ, ತಾರೆ, ಬ್ರಹ್ಮ, ಅದರ ಒಟ್ಟು ಬಂಧ, ಆ ನಾಟಕ ಬಹಳ ಯಶಸ್ವಿ ಆಯ್ತು. ಅವಾಗಲೇ ವೆಂಕಟೇಶ್ ಮೂರ್ತಿ ಅವರ ಒಂದು ಜ್ಞಾನದ ಅಗಾಧತೆಯ ಪರಿಚಯ ನನಗಾಯ್ತು. ಆ ನಾಟಕದ ಯಶಸ್ಸು ಎಷ್ಟಾಯ್ತು ಅಂತಂದ್ರೆ, ಯಮುನಾ ಮೂರ್ತಿ ಅವಾಗ ಧಾರವಾಡ ಆಕಾಶವಾಣಿಯ ಮೂಲಕ ಇಡೀ ನಾಡನ್ನ ರೇಡಿಯೋ ನಾಟಕಗಳ ಮೂಲಕ ಪ್ರಭಾವಿಸಿದಂತ ಬಹಳ ದೊಡ್ಡ ವ್ಯಕ್ತಿಯಾಗಿದ್ರು. ಆ ನಾಟಕ ಸವಣೂರಲ್ಲಿ ವೃತ್ತಿ ಕಂಪನಿಯಲ್ಲೂ ಕೂಡ ನಾವು ಆ ಪ್ರಯೋಗಗಳನ್ನ ಮಾಡಿದ್ವಿ. ವೆಂಕಟೇಶ್ ಮೂರ್ತಿ ಅವರಿಗೆ ಪತ್ರಗನ ಮುಖೇನ ಅದರ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ವಿ. ಅದನ್ನ ನೋಡ್ಲಿಕ್ಕೆ ಯಮುನಾ ಮೂರ್ತಿ ಅವರು ಬಂದಿದ್ರು ಅವಾಗ. ಆ ನಾಟಕವನ್ನ ನೋಡಿ ಆಕಾಶವಾಣಿಯಲ್ಲೂ ಕೂಡ ಆ ನಾಟಕ ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದಾಗ 100 ಪತ್ರಗಳು
ಚರ್ಚೆಗೆ ಬಂದಂತ ಸಂಗತಿ. ಅವಾಗ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ನೇರವಾಗಿ ಅದಕ್ಕೆ ಉತ್ತರವನ್ನ ಬರೆದಂತ ಒಂದು ದಾಖಲೆ ಕೂಡ ಇವತ್ತು ಇದೆ. ಆ ನಂತರ ಅವರ ಕಾವ್ಯ ಪರಂಪರೆಯಲ್ಲಿ ನಾನು ಕಳೆದ ಸುಮಾರು ಒಂದು 38 ವರ್ಷಗಳಿಂದ ಧಾರವಾಡ ಆಕಾಶವಾಣಿಯಲ್ಲಿ ಕಾರ್ಯನಿರತನಾಗಿದ್ದರಿಂದ ಅವರ ಅನೇಕ ಹಾಡುಗಳು, ಭಾಷಣಗಳು, ಆ ಮೂಲಕ ಶ್ರೋತೃಗಳೊಂದಿಗಿನ ಒಂದು ಒಡನಾಟ ಅದೇ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ಜೊತೆಗೂ ಮುಂದುವರಿತು. ನೀನಾಸಂಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ನಾನು ಹೇಳ್ಬೇಕಂದ್ರೆ, ಈಗ ಅವರ ಕೃತಿಗಳ ಬಗ್ಗೆ, ಅವರ ಅನುವಾದಗಳ ಬಗ್ಗೆ, ಅವರ ಕಾದಂಬರಿ ಇರಬಹುದು ಅಥವಾ ಕಥಾ ಸಂಕಲನಗಳಿರ್ಬೋದು, ಅದ್ರ ಬಗ್ಗೆ ಸಾಕಷ್ಟು ಜನ ನಮಗೆ ಗೊತ್ತಿರುವಂತಹ ಸಂಗತಿಗಳೇ. ಮತ್ತು ನಾವು ಇವತ್ತೆಲ್ಲಾನು ಅವನ್ನ ಒಂದು ಮಾದರಿಯಾಗಿ ನೋಡ್ತಾ ಇರುವಂತ ಸಂಗತಿ. ಒಬ್ಬ ಪ್ರಾಧ್ಯಾಪಕರಾಗಿ ಕೂಡ ಅವರು ಎಂತ ದೊಡ್ಡದಾದಂತಹ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದ್ರು ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಆದ್ರೆ ಒಬ್ಬ ವ್ಯಕ್ತಿಯಾಗಿ ನೀನಾಸಂನಲ್ಲಿ ನಾವು ಸೇರ್ತಾ ಇದ್ವಿ. ನೀನಾಸಂ ಆ ಒಂದು ಸಂಸ್ಕೃತಿ ಶಿಬಿರದಲ್ಲಿ ನಾವು ಸೇರುತ್ತಾ ಇದ್ದಾಗ ಡಾಕ್ಟರ್ ಗಿರಿಡಿ ಗೋವಿಂದರಾಜ್ ಅವರು, ಮಲ್ಲಿಕಾರ್ಜುನ್ ಹಿರೇಮಠ ಅವರು, ಆನಂತರ ನಾನು ಇರ್ತಾ ಇದ್ದೆ. ಇವರೆಲ್ಲರೂ ಕೂಡ ಬೆಳಿಗ್ಗೆ ಸಾಗರದಲ್ಲಿ ಹೋಟೆಲ್ದಲ್ಲಿ ಉಳ್ಕೊಂಡಾಗ ಅಥವಾ ನೀನಾಸಂಲಿದ್ದಾಗ ವಾಕಿಂಗ್ ಹೋಗುವಂಥದ್ದು. ಅವಾಗಲೇ ನಿರಂತರವಾಗಿ, ಈಗ ಮಾತಪ್ಪ ಅವರು ಹೇಳಿದ ಹಾಗೆ, ನಿರಂತರವಾಗಿ ಮಲ್ಲಿಕಾರ್ಜುನ ಹಿರೇಮಠರು ಕೇಳ್ತಾ ಇರೋರು, ನಿಮ್ಮ ಕಾದಂಬರಿ ಎಲ್ಲಿಗೆ ಬಂತು, ಹಾಗೆ ಬಂತು, ಫೋನ್ ಮಾಡಿ ಕೂಡ ಅವ್ರು ಕೇಳ್ತಾ ಇದ್ರು. ಪ್ರತಿ ಹಂತದಲ್ಲೂ ಕೂಡ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ಆ ಒಂದು ಪ್ರೀತಿಯ ಒಡನಾಟದ ಸಭೆಯನ್ನ ಉಂಡವರಲ್ಲಿ ನಾನು ಕೂಡ ಒಬ್ಬ. ಬಹಳ ದೊಡ್ಡವರು, ಆದ್ರೆ ಅಷ್ಟೇ ಸರಳವಾಗಿ ಅವರು ನಮ್ಮೊಂದಿಗೆ ಬೆರಿತಾ ಇದ್ರು. ಕಾವ್ಯ ಪರಂಪರೆಯ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು. ಹಳೆಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು, ಇದರ ಒಂದು ಅದ್ಭುತವಾದಂತಹ ಜ್ಞಾನದ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಕೊಡುವಲ್ಲಿ ಅವರು ಒಂದು ರೀತಿಯಲ್ಲಿ ಅಗ್ರಗಣ್ಯರು. ಅಂತ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಕಳೆದ ಈಗ ಒಂದು 2 ತಿಂಗಳ ಹಿಂದೆ ನನಗೊಂದು ಮೆಸೇಜ್ ಹಾಕಿದ್ರು, ಇಲ್ಲ ಇಂಥ ಒಂದು ಹಾಡು ನಿಮ್ಮಲ್ಲಿ ಇದೆಯಾ ನೋಡಿ ಅಂತ, ಆಕಾಶವಾಣಿಯಲ್ಲಿ ಇದೆಯಾ ನೋಡಿ ಅಂತ ಹೇಳಿ. ಸೊ ಅದನ್ನ ನಾನು ಹುಡುಕಾಡ್ದದ್ದು ನಮ್ಮಲ್ಲಿ ಇರ್ಲಿಲ್ಲ, ಅದು ಬೇರೆ ಎಲ್ಲೋ ಒಂದ್ ಕಡೆ ರೆಕಾರ್ಡ್ ಆಗಿ ಹೊರಗಡೆ ಆದಂತಹದ್ದು. ನಮ್ಮಲ್ಲಿ ಮತ್ತು ಕಮರ್ಷಿಯಲ್ ಆಗಿರುವಂತಹ ಆ ಒಂದು ವ್ಯವಸ್ಥೆ ಇದೆಯಲ್ಲ. ಹಾಗಾಗಿ ಅನೇಕ ಸಂಗತಿಗಳು ಆ ಒಂದು ಒಡನಾಟದಲ್ಲಿ ಅವರ ಮಧ್ಯೆ ನಿರಂತರವಾಗಿ ನಡೀತೀವಿ. ಈಗ 1 ತಿಂಗಳು 2 ತಿಂಗಳ ಹಿಂದೆ. ಸೊ ಒಂದು ಹಂತದಲ್ಲಿ ನಾವು ನೋಡಿದಾಗ ಅವರ ನಾಟಕಗಳು, ಇತ್ತೀಚೆಗೆ ಕೂಡ ಉರಿಯ ಉಯ್ಯಾಲೆ ಅನ್ನುವಂತ ಒಂದು ನಾಟಕ, ಆ ನಾಟಕದ ಅನೇಕ ಪ್ರಯೋಗಗಳು ಧಾರವಾಡದಲ್ಲಿ ಆಗಿದ್ದಾವೆ. ಅಲ್ಲಿ ಬರುವಂತಹ ಸಂಗತಿಗಳು, ದ್ರೌಪದಿಯ ಒಳತೋಟಿಯ ಒಂದು ಸಂಗತಿಗಳು, ಹೇಗೆ ಒಂದು ಮಹಿಳಾ ಪ್ರಧಾನ ಮಾದರಿ ಕೊಡನಾಗಿರ್ಬೋದು, ಒಂದು ಪ್ರಶ್ನೆ ಮಾಡುವಂತಹ ಸಂಗತಿ ಆಗಿರ್ಬೋದು. ಹೀಗೆ ಆಯಾ ಪಾತ್ರಗಳನ್ನ ಇಟ್ಟುಕೊಂಡು ಅದರ ಭಾಷೆಯ ಮೂಲಕ ಚಿಂತನೆಗೆ ಒಳಪಡಿಸುವ ರೀತಿಯಲ್ಲಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ನಿಜವಾಗ್ಲೂ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ರು. ಆದ್ರೆ ಅವತ್ತು ಬೇಗ ಅನಾರೋಗ್ಯ ಅಂತ ಅಂದ್ಕೊಂಡಿದ್ವಿ. ಏನಂತಂದ್ರೆ, ಒಂದು ವಯೋಸಹಜವಾದಂತಹ ಅನಾರೋಗ್ಯಗಳು ಬರ್ತದೆ ಮನುಷ್ಯನಿಗೆ. ಬಂದಾಗ ಮತ್ತೆ ಕಾಲಘಟ್ಟದಲ್ಲಿ ಮತ್ತೆ ಆರೋಗ್ಯ ಸುಧಾರಿಸಿಕೊಂಡ ಅನೇಕ ಕೃತಿಗಳನ್ನ ಮತ್ತೆ ಕೊಡಬಹುದಾದಂತ ಒಂದು ಆಶಾಭಾವನೆ ಇತ್ತು ನಿರಂತರವಾಗಿ. ಆದ್ರೆ ಕಾಲಪುರುಷನ ಒಂದು ಕರೆಗೆ ಹೋಗೊಟ್ಟು ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದ್ರೆ ಒಂದು ಮಾತ್ರ ಖರೆ, ಅವರು ಬರೆದಂತಹ ನಾಟಕಗಳಾಗಿರ್ಬೋದು, ಆನಂತರ ಅನೇಕ ವಿಷಯಗಳನ್ನ, ವಿಶೇಷವಾಗಿ ಚಿನ್ನಾರಿ ಮುತ್ತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು, ನಾನು ಮತ್ತು ನಾಗಾಭರಣ 3 ಜನ ನಾವು ಸೇರಿದಾಗ ಎಷ್ಟೆಲ್ಲಾ ಸಂಗತಿಗಳನ್ನ ನಿರಂತರವಾಗಿ ಚರ್ಚೆ ಮಾಡ್ತಿದ್ವಿ. ಇವೆಲ್ಲವೂ ಕೂಡ ಇವತ್ತಿಗೆ ಬಹಳ ಹಸಿರಾಗಿ ನನ್ನ ಮನದಲ್ಲಿ ಇವತ್ತು ಕೂಡ ನಿಂತುಕೊಂಡಿದೆ. ಹೀಗೆ ಅವರ ಕಾವ್ಯಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಚಲನಚಿತ್ರಗಳಲ್ಲಿ ಬಳಸಿರುವಂತಹ ಹಾಡುಗಳು, ಆ ವಿಚಾರಗಳು ಮತ್ತು ಆ ಕ್ರಿಯಾಶೀಲತೆ, ಹೇಗೆ ಒಡನಾಟದಲ್ಲಿ ಅಥವಾ ಹೇಗೆ ಅವು ನಮಗೆಲ್ಲ ಒಂದ್ ರೀತಿಯ ರೋಮಾಂಚನ, ಆ ಒಂದು ರೋಮಾಂಚನವನ್ನ ಇಂಥ ಒಬ್ಬ ದೊಡ್ಡ ಕವಿಯೊಂದಿಗೆ ಹಂಚಿಕೊಂಡಿವಿ. ಕವಿಯೊಂದಿಗೆ ಆ ಒಂದು ವೈಯಕ್ತಿಕ ಒಡನಾಟ ಇತ್ತು ಅನ್ನೋದೇ ಇವತ್ತು ಕೂಡ ಒಂದು ರೀತಿ ರೋಮಾಂಚನ ಅನಿಸ್ತದೆ. ಅಂತ ಒಬ್ಬ ಹಿರಿಯ ಕವಿ ಅವರೊಂದಿಗೆ ಒಡನಾಡುವಂತಹ ಅನೇಕ ಪ್ರಸಂಗಗಳು ಬಂದಿದ್ವು. ಅವನ್ನೆಲ್ಲವನ್ನೂ ಕೂಡ ಒಂದ್ ರೀತಿಯಲ್ಲಿ ದಾಖಲೆಯ ಮಟ್ಟದಲ್ಲಿ ಅಥವಾ ಈಗ ನೆನೆಸ್ಕೊಂಡ್ರೆ ಅನಿಸ್ತದೆ, ಓಹೋ ಇಂಥವ್ರು ನಮ್ಮೊಂದಿಗೂ ಕೂಡ ಇಷ್ಟ ಆತ್ಮೀಯವಾಗಿದ್ರಲ್ಲ ಅಂತ ಹೇಳಿ. ನೀನಾಸಂಲಿದ್ದಾಗ 1 ವಾರ 3 ದಿವಸ 2-3 ಸಾರಿ ಆ ರೀತಿಯ ಪ್ರಸಂಗಗಳು ಬಂತು. ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮಕ್ಕೆ ಬಂದಾಗಲೂ ಕೂಡ ಅವರೊಂದಿಗಿನ ಒಡನಾಟಗಳು ನಮಗೆ ಹಚ್ಚ ಹಸಿರಾಗಿವೆ. ಅವರ
ನಾಟಕಗಳದು ಹೆಜ್ಜೆಗಳು ನಾಟಕ ಇವತ್ತು ಕೂಡ ಒಂದ್ ರೀತಿಯ ದಾಖಲೆ ಅದು, ಮತ್ತು ಒಂದ್ ರೀತಿ ಅವಿಸ್ಮರಣೀಯವಾದಂತ ಒಂದು ನಾಟಕ ಹೆಜ್ಜೆಗಳು ನಾಟಕ, ಅದರ ಒಡನಾಟ, ಅದರ ವಿಷಯಗಳು, ಆ ಮೂಲಕ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸದಾ ನಮ್ಮ ಮನದಲ್ಲಿ ಹಸಿರಾಗಿರ್ತಾರೆ. ಆದ್ರೆ ಭೌತಿಕವಾಗಿ ಇವತ್ತು ನಮ್ಮೊಂದಿಗಿಲ್ಲ ಅಂತ ಹೇಳಿ ಅಂದುಕೊಳ್ಳೋದು ಅಥವಾ ಅದನ್ನ ಅನುಭವಿಸೋದು ಒಂದು ರೀತಿ ಕಷ್ಟ. ಆದ್ರೆ ಅವರು ತಮ್ಮ ಕೃತಿಗಳ ಮೂಲಕ ನಮ್ಮನ್ನ ಸದಾ ಪ್ರೇರೇಪಿಸ್ತಾರೆ, ಸದಾ ಮಾರ್ಗದರ್ಶಕರಾಗಿರ್ತಾರೆ ಅಂತ ಅನ್ನುವ ಒಂದು ಭಾವನೆಯೊಂದಿಗೆ ಆ ಒಂದು ಮಹಾನ್ ಚೇತನಕ್ಕೆ, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅನ್ನುವಂತ ಮಹಾನ್ ಚೇತನಕ್ಕೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತೀನಿ. ಇಂಥ ಒಂದು ಅವಕಾಶವನ್ನ, ಅಂದ್ರೆ ಆ ವ್ಯಕ್ತಿಗೆ, ಆ ಚೇತನಕ್ಕೆ ನುಡಿನಮನವನ್ನ ಸಲ್ಲಿಸುವಂತಹ ಒಂದು ಅವಕಾಶವನ್ನ ನಮ್ಮ ಧಾರವಾಡ ಕಟ್ಟೆಯ ಡಾಕ್ಟರ್ ಬಸವರಾಜ್ ಡೋಣೂರವರು ಕಲ್ಪಿಸ್ಕೊಟ್ರು. ಇತ್ತೀಚೆಗೆ ತಾನೇ ನಾವು ರಮಾಕಾಂತ್ ಜೋಶಿ ಅವರಾಗಿರ್ಬೋದು, ಸಿದ್ಲಿಂಗ ಆಗಿರ್ಬೋದು, ಈ ತರದವ್ರನ್ನ ನಾವು ಕಳ್ಕೊಂಡಿದೀವಿ. ಬಹುಶಃ ಸಾಹಿತ್ಯದ ವಲಯದಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿಯ ಮೈಲುಗಲ್ಲುಗಳನ್ನ ಹಾಕಿ ನಮಗೆ ಒಂದು ವಿಷಯವನ್ನ ಗುರುತು ಮಾಡಿಕೊಟ್ಟಂತ ಚೇತನಗಳು ಅಂತ ಹೇಳಲಿಕ್ಕೆ ಬಹಳ ವಿಷಾದ ಅನಿಸ್ತದಂತ ಎಲ್ಲಾ ಚೇತನಗಳಿಗೆ ಕನ್ನಡ ಮನಸ್ಸುಗಳಿಗೆ ಹಾಕಿಕೊಟ್ಟಂತ ಮಾರ್ಗಗಳಿಗೆ ನಮಸ್ಕರಿಸ್ತಾ ನನ್ನ ಈ ನುಡಿನಮನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು ಸರ್. ಮುಂದಿನ ನುಡಿನಮನ ಸಲ್ಲಿಸುವವರು ರಾಜಶೇಖರ್ ಮಠಪತಿ ಸರ್, ಪ್ಲೀಸ್. ಗೆಳೆಯರೇ ನಮಸ್ಕಾರ. ಧಾರವಾಡ ಕಟ್ಟೆಯ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಅಗಲುವಿಕೆಯನ್ನ ಒಂದು ನೆಪವಾಗಿಸಿಕೊಂಡು ಸೇರಿರೋದು ಬಹಳ ಅರ್ಥಪೂರ್ಣ ಬೆಳವಣಿಗೆ. ಒಂದು ಕಾವ್ಯ ಮತ್ತು ಕವಿತೆಯ ಬಹಳ ದೊಡ್ಡ ಧರ್ಮ ಯಾವುದು ಅಂದ್ರೆ ಇದೆ, ಎಲ್ಲವನ್ನು ಬಾಚಿಕೊಂಡಿಡೋದು, ಎಲ್ಲವನ್ನ ಬಾಚಿಕೊಳ್ಳೋದನ್ನ ಕಲಿಸುವುದು ಕಾವ್ಯ. ವೆಂಕಟೇಶ್ ಮೂರ್ತಿ ನನಗೆ ಒಂದು ಆದರ್ಶ ಆಗಿ ಕಾಡೋದಾಗಿದ್ರೆ ಅದು ಈ ನಿಟ್ಟಿನಲ್ಲಿ. ನನಗೆ ಬಹಳ ಪ್ರೀತಿಯ ಕವಿ ಸೂರ ಮೆಕ್ಕುಂಡಿ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಧಾರವಾಡದಲ್ಲಿ PhD ಮಾಡ್ತಿರ್ಬೇಕಾದ್ರೆ ನನ್ನ ವಿಭಾಗದಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಸಂಶೋಧನೆಗಳೊಂದಿಗೆ ಬೇರೆ ಬೇರೆ ವಿಭಾಗದಲ್ಲಿ ಏನ್ ಸಂಶೋಧನೆ ನಡೆದಿದೆ ಅನ್ನೋದೊಂದು ಕುತೂಹಲ ನನಗೆ. ಆ ತರನಾಗಿ ಹೀಗೆ ಕುತೂಹಲದಿಂದ ಸಂಶೋಧನಾ ಗ್ರಂಥಗಳನ್ನ ನೋಡ್ಕೊಂತ ಹೋಗ್ತಿರ್ಬೇಕಾದ್ರೆ ಒಂದು ಅದ್ಭುತವಾದ ಸಂಶೋಧನಾ ಗ್ರಂಥ ನನ್ನ ಕೈಗೆ ಸಿಕ್ತು. ಅದು ಸೂರ ಮೆಕ್ಕುಂಡಿಯವರ ಕಥನ ಕವನಗಳು ಅಂತ ಹೇಳಿ. ಯಾರು ಮಾಡಿದ್ದಾರೆ ಅಂತ ನೋಡಿದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅದನ್ನ ಮಾಡಿದ್ರು. ನಾನು ನನ್ನ ಸಂಶೋಧನೆ ಓದನ್ನ ಬದಿಗಿಟ್ಟು ಇದನ್ನು ಓದ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ 2 ಸಾಲು ನನಗೆ ದಕ್ಕಿತು. ಹರಿವ ಹೊಳೆಗೂ ಉಂಟು 2 ತೋಳು, ಬೆಸೆಯಬೇಕಲ್ಲವೇ ನಮ್ಮ ಬಾಳು. ಸಾಲು ಮೊದಲು ಇತ್ತು, ಸಾಲು ಆನಂತರವೂ ಇರ್ತದೆ. ಬಟ್ ಅದನ್ನ ಇಡುವ ರೀತಿ, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅದನ್ನ ವಿಶ್ಲೇಷಿಸಿದ ರೀತಿ ಬಹಳ ಚೆನ್ನಾಗಿತ್ತು. ಖುಷಿ ಆಯ್ತು ನನಗೆ. ದಟ್ ಮೇಡ್ ಮೀ ಟು ಕಂಪ್ಲೀಟ್ಲಿ ಗೋ ಥ್ರೂ ದ ಹೋಲ್ ಥೀಸಸ್. ನಾನು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರೊಂದಿಗೆ ಕನಿಷ್ಠ ಒಂದು 4 ರಿಂದ 5 ವೇದಿಕೆಗಳನ್ನ ಬೆಂಗಳೂರು ಮತ್ತು ಹೊಸಪೇಟೆಗಳಲ್ಲಿ ಹಂಚಿಕೊಂಡೆ. 3 ಜನ ನನ್ನನ್ನು ತುಂಬಾ ಕಾಡಿದ ಲಂಕೇಶ್ ನಂತರದ ತಲೆಮಾರಿನ ಕವಿಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲೋರು MN ವ್ಯಾಸರಾಯರು. ವ್ಯಾಸರಾಯರು ಬಹಳ ಒಳ್ಳೆಯ ಕವಿ, ಒಳ್ಳೆಯ ಕವಿಯೊಂದಿಗೆ ಒಳ್ಳೆಯ ಮನುಷ್ಯ, ಸೌಜನ್ಯದ ಮನುಷ್ಯ. ಪ್ರತಿಯೊಬ್ಬರಿಗೊಂದು ಹಠ ಅಂತ ಇರ್ತದೆ. ನನ್ನದೊಂದು ಹಠ ಇತ್ತು. MN ವ್ಯಾಸರಾವ್ರನ್ನ ನಾನು ಕೆಲಸ ಮಾಡುವ ಕಾಲೇಜ್ಗೆ ಕರೆಸ್ಕೋಬೇಕು ಅಂತೇಳಿ. ಬಹಳ ಹಿಂದೆ ನನಗೊಂದು ಪತ್ರ ಬರೆದಿದ್ರು ಅವರು. ಆ ಪತ್ರವನ್ನು ನನ್ನ ವಿಬಂಧ ಸಂಕಲನದಲ್ಲಿ ನಾನು ಹಾಕೊಂಡೆ. ಅವ್ರ ರೀಡಿಂಗು, MN ವ್ಯಾಸರಾವ್ ಅವ್ರ ರೀಡಿಂಗು ಯಾವುದೇ ಒಂದು ಆಲೋಚನೆಯಿಂದ ಕಲುಷಿತಗೊಂಡಿರ್ಲಿಲ್ಲ, ಪಂಥಗಳಿಂದ ಕಲುಷಿತಗೊಂಡಿರ್ಲಿಲ್ಲ, ಆಲೋಚನೆಯಿಂದ ಕಲುಷಿತಗೊಂಡಿರ್ಲಿಲ್ಲ. ಒಂದು ಬರಹಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕಾಗಿತ್ತೋ ಆ ತರನಾದ ನೇರವಾದ ಪ್ರತಿಕ್ರಿಯೆ.
MN ವ್ಯಾಸರಾಯರ ಕಾರಣಕ್ಕೆ ನನಗೆ HS ವೆಂಕಟೇಶ್ ಮೂರ್ತಿ ಸಂಪರ್ಕಕ್ಕೆ ಬಂದ್ರು. ವೆಂಕಟೇಶ್ ಮೂರ್ತಿ ಬಹಳ ದೊಡ್ಡವರು. ಕಾರಣ ಅವರು ಹೆಚ್ಚು ಕಡಿಮೆ 70-75 ಆಸ್ಪಾಸ್ನಲ್ಲಿದ್ದಾಗ ಯಾವುದೇ ಎಳೆಯರಾಗಿರ್ತಕ್ಕಂಥ ನನ್ನಂತ ಎಳೆಯನನ್ನು ಕೂಡ ಸಮೀಪ ಕರೆದುಕೊಂಡು, ನಾನು ಬಹಳ ಹೊಸಬ, ಬೆಂಗಳೂರಿನ ಪ್ರದೇಶಕ್ಕೆ ಹೊಸಬ, ನನ್ನ ಜಗದ್ವಂದೇ ಭಾರತಂ ಕಾದಂಬರಿಯನ್ನ ಕುರಿತು ಅವರು ಹೊಸಪೇಟೆಯಲ್ಲಿ ಮಾತಾಡಿದ್ರು. ಮಾತಾಡ್ತಾ ಒಂದು ಬಹಳ ಮಹತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನನಗೆ ಒಂದು ಅಪರೂಪದ ಫೋಟೋ ಇದೆ, ಹಂಚ್ಕೊಳಕ್ ಆಗಿಲ್ಲ. ನಾನು ಅವ್ರು ಕೂತ್ಕೊಂಡಿದ್ದಾರೆ, ನಾನು ಅವರು ಆರ್ಮ್ ಚೇರ್ ನಲ್ಲಿ ಕೂತ್ಕೊಂಡಿದ್ದಾರೆ, ನಾನು ಅವ್ರ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಒಂದು ಸಾಲನ್ನು ಹೇಳ್ತಾ ಇದ್ದಾರೆ ಅವರು. ಚರಿತ್ರೆಯನ್ನ ಓದೋದು ಅಂದ್ರೆ ದಾಖಲಾತಿಗಳನ್ನು ಓದೋದಲ್ಲ, ಇಸ್ವಿಗಳನ್ನ ಓದೋದಲ್ಲ, ಬದಲಾಗಿ ಅಲ್ಲಿ ಬಹಳಷ್ಟು ಬಿಟ್ಟು ಹೋದ ಸ್ಥಳಗಳಿವೆ, ಅದನ್ನ ಅರ್ಥೈಸ್ಕೊಳ್ಳೋದು. ಬಹುತೇಕ ಭಾರತೀಯ ಚರಿತ್ರೆಯಲ್ಲಿ ಇದು ಆಗ್ಬೇಕಾಗಿರ್ತಕ್ಕಂಥದ್ದು, ಆಗ್ಬೇಕಾದ ಕೆಲಸ. ಜಗದ್ವಂದೇ ಭಾರತಂದಲ್ಲಿ ನೀವು ಅಂತ ಒಂದು ಕೆಲಸ ಮಾಡಿದಿರಿ ಅಂತ ಹೇಳಿ ಹೊಸಪೇಟೆಯಲ್ಲಿ ಮಾತಾಡಿದ್ರು. ನಂತರ ಸಿನಿಮಾಕ್ಕೆ ಕೈ ಹಾಕದೆ, ದಂಡಿ ಸಿನಿಮಾದ ಗೀತೆಗಳನ್ನ ರಚನೆ ಮಾಡಿದೆ. ಟ್ರ್ಯಾಕ್ ಫಿಕ್ಸ್ ಆಯ್ತು, ಸಾಂಗ್ ಕಾಂಪೋಸ್ ಆಯ್ತು, ಡಬ್ಬಿಂಗ್ ಆಯ್ತು. ಮೊದಲಿಗೆ ಬಂದ ತಕ್ಷಣ ಯಾರಿಗೆ ಕಳಿಸ್ಬೇಕು ಅಂತ ಕುತೂಹಲ. ವ್ಯಾಸರಾಯರ್ಗೆ ಅದನ್ನ ಕೇಳಿಸ್ಬೇಕಂತ ನಾನು ಬಹಳ ಖುಷಿ. ಯಾಕಂದ್ರೆ ಕನ್ನಡದಲ್ಲಿ ಬಹಳ ಅಪರೂಪದ ಕನ್ನಡ ಚಿತ್ರಗೀತೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ವ್ಯಾಸರಾಯರು. ಯಾಕೋ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದೊಂದು ತರದ ಮಡಿವಂತಿಕೆ ಬೆಳೆದ್ಬಿಟ್ಟದೆ. ಸಿನಿಮಾ ಸಾಹಿತ್ಯವನ್ನು ಗಂಭೀರವಾಗಿ ನೋಡುವ, ಓದುವ ಒಂದು ಸಂಸ್ಕೃತಿ ಇಲ್ಲ. ಇದ್ದರೂ ಕೂಡ ಅದೆಲ್ಲೋ ಕೆಲವೊಬ್ಬರಿಗೆ ಸೀಮಿತ, ಇನ್ನು ಕೆಲವೊಬ್ಬರನ್ನ ಪೂರ್ತಿ. ಇದುವರೆಗೂ ಕೂಡ ವೆಂಕಟೇಶ್ ಮೂರ್ತಿ ಅವ್ರ ಬಗ್ಗೆ ಆಗ್ಲಿ, MN ವ್ಯಾಸರಾವ್ ಬಗ್ಗೆ ಆಗ್ಲಿ ಬಹಳಷ್ಟು ಮಹತ್ವದ ಓದಿನ ಸಾಧ್ಯತೆಗಳು ನಮ್ಮಲ್ಲಿ ತೆರೆದುಕೊಳ್ಳಿಲ್ಲ. ದಂಡಿ ಸಾಂಗ್ಸ್ ಮೊದಲಿಗೆ ಒಂದು ಸಾಂಗ್ ಮಾಡಿ ನಾನು ಕಳಿಸ್ದೆ, ಬಹಳ ಖುಷಿ ಪಟ್ರು. ಇಲ್ಲ ಮಠಪತಿಯವ್ರಿಗೆ ನಿಮಗೆ ಸಾಹಿತ್ಯದ ಹಿಡಿಯುತ್ತೆ, ಕೈ ಹಿಡಿಯುತ್ತೆ, ನೀವು ಮುಂದುವರಿಸಬಹುದು. ಹೀಗೆ ಘಟನೆಗಳು 1, 2, 3 ಅವರೊಂದಿಗೆ ಕಳೆದಿರ್ತಕ್ಕಂಥ ಕ್ಷಣಗಳು. ಮದನ್ ಮಲ್ಲು ಅವ್ರದ್ದೊಂದು ಕಾದಂಬರಿ ಬಿಡುಗಡೆಗೆ ಬೆಂಗಳೂರಿನ ಸೆಂಟ್ರಲ್ ದಲ್ಲಿರ್ತಕ್ಕಂಥ ಹೈಕೋರ್ಟ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಭಾಭವನದಲ್ಲಿ ಸೇರಿದ್ವಿ. ಎಂದೇ ಬೆಟ್ಟ ಆದ್ರೂ ಮತ್ತೇನು ಸಾಹಸ, ಹೊಸ ಸಾಹಸ? ಇಷ್ಟೇ ಅವ್ರ ಪ್ರಶ್ನೆ. ಬಹುತೇಕ ಕನ್ನಡದಲ್ಲಿ ಮಾತಿನ ಘನತೆಯನ್ನ ಎತ್ತಿ ಹಿಡಿದ ಕವಿಗಳಲ್ಲಿ ವೆಂಕಟೇಶ್ ಮೂರ್ತಿ ಅವರು ಒಬ್ರು. ನಾನು ಅವ್ರೆಲ್ಲೂ ಬಹಳ ಮಾತಾಡಿದ್ದನ್ನ ನೋಡಿಲ್ಲ. ಮಿತಭಾಷಿ, ಅತ್ಯಂತ ಕಡಿಮೆ ಮಾತಾಡಿದ ಸಮಕಾಲೀನ ಕವಿಗಳಲ್ಲಿ ವೆಂಕಟೇಶ್ ಮೂರ್ತಿ ಒಬ್ರು. MN ವ್ಯಾಸರವರು ಕೂಡ ಮಾತು ಕಡಿಮೆ, ಇವ್ರದ್ದು ಮಾತು ಕಡಿಮೆ. ಇವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ಲಕ್ಷ್ಮಣರಾವ್ ಸ್ವಲ್ಪ ಅಲ್ಲಿ ಇಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ಬಟ್ he wrote wonderful poems. ಅವರ ಇಡೀ ವ್ಯಕ್ತಿತ್ವನ 80 ವರ್ಷ ಒಬ್ಬ ಕವಿಗೆ ಸಾಕಷ್ಟು ದೀರ್ಘವಾದ ಕಾಲಾವಧಿನೇ ಅದು. ಕವಿಗೆ ಆಯುಷ್ಯದ ಪಟ್ಟಿ ಲೆಕ್ಕ ಎಷ್ಟು ದೊಡ್ಡದು, ಅದಕ್ಕಿಂತಲೂ ದೊಡ್ಡದು ಆತ ಸೃಷ್ಟಿಸಿರ್ತಕ್ಕಂಥ ಅರ್ಥಲೋಕದ್ದು. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ he produced ವಂಡರ್ಫುಲ್ ಪೊಯೆಟ್ರಿ. ಮತ್ತು ಅವರ ಇರಬೇಕು ಇರದಂತೆ ತೊರೆದು ಎಲ್ಲಾ ಚಿಂತೆ, ಮಳೆ ಸುರಿಸಿ ಹಗುರಾಗೋ ಮೋಡದಂತೆ, ಆ ಕವಿತೆಯನ್ನ ಸುಮ್ಮನೆ ಎಲ್ಲೋ ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬ ಕವಿಯನ್ನ ಕಟ್ಟಿಕೊಡುವ ಕೆಲವೇ ಕವಿತೆಗಳಿರ್ತವೆ. ಚಂಪಾ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನನಗೆ ಶಾಲ್ಮಲೆ ನನ್ನ ಶಾಲ್ಮಲೆ ಎಲ್ಲಿದ್ದಾರೆ ಅನಿಸುತ್ತೆ. GH ಶಿವರುದ್ರಪ್ಪ ಎಲ್ಲಿದ್ದಾರೆ? ಕಾಣದ ಕಡಲಿಗೆ ಅನಿಸುತ್ತೆ. ಶರೀಫ ಎಲ್ಲಿದ್ದಾನೆ? ಹುಲುಗೂರು ಸಂತೆ ಒಳಗಿದ್ದಾನೆ ಅಂತ ಅನಿಸುತ್ತೆ. ಹಾಗೆ HS ವೆಂಕಟೇಶ್ ಮೂರ್ತಿ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಮಳೆ ಸುರಿಸಿ ಹಗರಾಗೋ ಮೋಡದಂತೆ ಬದುಕುವ ರೀತಿಯಲ್ಲಿದ್ದಾರೆ. ಸೊ ನಿನ್ನೆ ನಾನು ಅವರ ಕೊನೆಯ ಕ್ಷಣಗಳ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಅವರಿಗೆ ತುಂಬಾ ಪ್ರಿಯವಾದ ಶಿಷ್ಯಳೊಬ್ಳು ಅವರ ಗೀತೆಗಳನ್ನ ಅವ್ರಿಗೆ ಹೇಳ್ತಾ ಇದ್ದಾರೆ, ಅವ್ರನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಕೊನೆಯ ದಿನಗಳಲ್ಲಿ ಬುದ್ಧ ಚರಣ ಕುರಿತು ಮಾತಾಡಿದ್ದಾರೆ, ಬುದ್ಧನ ಬಗ್ಗೆ ಮಾತಾಡಿದ್ದಾರೆ. ಪ್ರತಿಯೊಬ್ಬನು ಬುದ್ಧನಾಗಬೇಕು, ಇದು ಕಾವ್ಯ ಧರ್ಮದ ಬಹಳ ದೊಡ್ಡ ನಿರೀಕ್ಷೆ. HS ವೆಂಕಟೇಶ್ ಮೂರ್ತಿ ಎಷ್ಟು ಬದುಕಿದ್ರು, ಎಷ್ಟು ಬರೆದ್ರು ಅನ್ನೋಕ್ಕಿಂತಲೂ ಎಷ್ಟು ದ್ವಂದ್ವಗಳಿಂದ ಮುಕ್ತವಾದ, ದುರ್ಗಂಧಗಳಿಂದ ಮುಕ್ತವಾದ, ಶುದ್ಧವಾದ ಎದೆಯ ಹಣತೆ ಅಂತ ಒಂದು ಸಾಹಿತ್ಯವನ್ನ ಕೊಟ್ಟೋದ್ರಲ್ಲ, ಅಂತ ಒಬ್ಬ ಕವಿ
ಮತ್ತೆ ಬರುವುದನ್ನ ನಾನು ಮುನ್ನೋಡ್ತೇನೆ. ಧಾರವಾಡ ಕಟ್ಟೆ ಪ್ರವಾಸದಲ್ಲಿದ್ದೆ. ಸಹೋದರ ಬಸವರಾಜ ಡೋಣೂರವ್ರು ನಾಳೆ ನಮ್ಮೊಂದಿಗೆ ಇರಬೇಕು ಅಂತ ಹೇಳಿದ್ರು. ಇರಬೇಕಾದ ಸಂದರ್ಭ. ಈ ಸಾವು ಒಂದು ಸಾಂಸ್ಕೃತಿಕ ಜವಾಬ್ದಾರಿಯೂ ಕೂಡ. ಇದರ ಸುತ್ತಲೂ ಇನ್ನೇನೂ ಸೃಷ್ಟಿಯಾಗದಿದ್ದರೂ ಚಿಂತೆ ಇಲ್ಲ. ಬದಲಾಗಿ ಒಬ್ಬ ಕವಿ ತನ್ನ ಜೀವಿತಾದ್ದಕ್ಕೂ ಹಂಬಲಿಸಿರ್ತಕ್ಕಂಥ ಹಂಬಲಗಳನ್ನ ಹಂಚಿಕೊಂಡ್ರೆ ಅದು ಬಹಳ ದೊಡ್ಡ ಬೆಳವಣಿಗೆ ಅಂತ ನಾನು ಅಂದ್ಕೊಳ್ತೇನೆ. ತುಂಬಾ ಹಿರಿಯ ಮಿತ್ರರೆಲ್ಲ ಮಾತಾಡಿದರು. ಎಲ್ಲ ಮಾತುಗಳು ಕೂಡ ಶಬ್ದಶಃ ಸತ್ಯ. ವೆಂಕಟೇಶ್ ಮೂರ್ತಿ ಅಪರೂಪದ ಕವಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಧಾರವಾಡ ಕಟ್ಟೆಯ ವತಿಯಿಂದ ನಾನು ಹೃತ್ಪೂರ್ವಕವಾದ ಶ್ರದ್ಧಾಂಜಲಿಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಪ್ರೊಫೆಸರ್ ಬಸವರಾಜ ಡೋಣೂರವರು. ಶಿವರಾಜ್, ಮತ್ತೆ ಯಾರಾದ್ರೂ ನುಡಿ ನಮನ ಸಲ್ಲಿಸುವಾಗಿದ್ರೆ ಇನ್ನೊಬ್ಬರಿಗೆ ಅವಕಾಶ ಕೊಡಬಹುದೇನು? ಸರಿ ಸರ್. ಕೇಳುಗರಲ್ಲಿ ಯಾರಾದ್ರೂ HSC ಅವರ ಕುರಿತು ಮಾತನಾಡುವ ಇಚ್ಛೆ ಇದ್ರೆ ಮಾತನಾಡಬಹುದು. ಆಗ್ಲಿ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಕನ್ನಡದ 6 ಜನ ಮಹತ್ವದ ಕವಿಗಳು, ಲೇಖಕರು, ಚಿಂತಕರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಅಗಾಧವಾದ ಪ್ರೀತಿ, ವಿಶ್ವಾಸ ಇಟ್ಟುಕೊಂಡ ಮಹನೀಯರು HS ವೆಂಕಟೇಶ್ ಮೂರ್ತಿ ಅವರ ಬಗ್ಗೆ ಮಾತನಾಡಿದ್ದಾರೆ. ಅವರ ವ್ಯಕ್ತಿತ್ವದ, ಕಾವ್ಯದ ಅನೇಕ ಆಯಾಮಗಳನ್ನ ತಮ್ಮ ನೆನಪುಗಳ ಮೂಲಕ, ಸ್ಮರಣೆಯ ಮೂಲಕ ನಮ್ಮ ಮುಂದೆ ಪ್ರಸ್ತಾಪಪಡಿಸಿದ್ದಾರೆ. HS ವೆಂಕಟೇಶ್ ಮೂರ್ತಿಯವರು ಈಗ ನಮ್ಮೊಂದಿಗಿಲ್ಲ. ಆದರೆ ಅವರ ನೆನಪುಗಳು, ಅವರ ಕಾವ್ಯದ ಸಾಲುಗಳು, ಅವರ ಕಥೆಯ ಸಾಲುಗಳು, ಅವರ ಕಾದಂಬರಿಗಳು, ಅವರ ವಿಮರ್ಶ, ಅವರ ಅನುವಾದ, ಪ್ರಬಂಧಗಳು ಮತ್ತು ಆಗಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಡಿದ ಮಾತುಗಳು ನಮ್ಮ ಜೊತೆ ಇವೆ. ಒಂದು ಸೃಜನಶೀಲ, ಕ್ರಿಯಾಶೀಲ ಮನಸ್ಸು ಎಂದೂ ಸಾಯುವುದಿಲ್ಲ. ಒಂದು ಸೃಜನಶೀಲ, ಕ್ರಿಯಾಶೀಲ ವ್ಯಕ್ತಿ ಎಂದೂ ಸಾಯುವುದಿಲ್ಲ. ಕವಿಗೆ ಸಾವಿರಬಹುದು, ಕಾವ್ಯಕ್ಕೆ ಸಾವಿಲ್ಲ. ಹೀಗಾಗಿ HS ವೆಂಕಟೇಶ್ ಮೂರ್ತಿಯವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ, ಆದರೆ ಅವರ ಕಾವ್ಯ ಚೇತನ ನಮ್ಮೊಂದಿಗಿದೆ. ಅವರ ಕಾವ್ಯ ವ್ಯಕ್ತಿತ್ವ ನಮ್ಮೊಂದಿಗೆ ಇದೆ. ಅದು ಯಾವತ್ತೂ ಇರುತ್ತದೆ. ನಾವು ಇರದಿದ್ದಾಗಲೂ ಕೂಡ HS ವೆಂಕಟೇಶ್ ಮೂರ್ತಿಯವರು ಇರ್ತಾರೆ. ತಮ್ಮ ಕಾವ್ಯದ ಮೂಲಕ ನಮ್ಮೊಂದಿಗೆ ಸದಾಕಾಲ ಮಾತನಾಡ್ತಾ ಇರ್ತಾರೆ. 80 ವರ್ಷ ಬದುಕಿದರು. ರಾಜಶೇಖರ್ ಹೇಳಿದಾಗೆ ಒಬ್ಬ ಕವಿ 80 ವರ್ಷ ಬದುಕುವುದು ಬಹಳ ದೊಡ್ಡ ಮಾತು. ಈ 80 ವರ್ಷಗಳನ್ನ ಬಹಳ ಅರ್ಥಪೂರ್ಣವಾಗಿ ಬದುಕಿದ್ರು. 1944ರಲ್ಲಿ ಜನನ, 2025ರಲ್ಲಿ ಅವರ ನಿಧನ. ಈ ಅವಧಿಯಲ್ಲಿ ಅವರು ಅಪಾರವಾಗಿ ಕನ್ನಡಿಗರನ್ನ ಪ್ರೀತಿಸಿದರು ಮತ್ತು ಕನ್ನಡದಲ್ಲಿ ತಮ್ಮ ಸೃಜನಶೀಲತೆಯನ್ನ, ಕ್ರಿಯಾಶೀಲತೆಯನ್ನ ವ್ಯಕ್ತಪಡಿಸಿದರು. ವೆಂಕಟೇಶ್ ಮೂರ್ತಿಯವರು ಬಹಳ ಪ್ರಮುಖ ಕವಿಗಳು ಎಂಬುದರಲ್ಲೇ 2 ಮಾತಿಲ್ಲ. ಆದರೆ ಒಬ್ಬ ವ್ಯಕ್ತಿಯಾಗಿ ಅವರು ಅನೇಕ ಜನರ ಮೇಲೆ ಬಹಳ ಗಾಢವಾದ ಪ್ರಭಾವವನ್ನ ಬೀರಿದ್ದಾರೆ. ಎಲ್ಲರನ್ನೂ ಸ್ವೀಕರಿಸುವ, ಅಪ್ಪಿಕೊಳ್ಳುವ, ಒಪ್ಪಿಕೊಳ್ಳುವ ಕವಿ ಹೃದಯ ಅವರಿಗಿತ್ತು, ಮಾತೃ ಹೃದಯ ಅವರಿಗಿತ್ತು. ಎಲ್ಲರನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ನಾನು ಅವರನ್ನ ಬಹಳ ತುಂಬಾ ತಡವಾಗಿ ಭೇಟಿಯಾದೆ. ಅನೇಕ ಲೇಖಕರೊಂದಿಗೆ ನನ್ನ ವೈಯಕ್ತಿಕ ಸಂಬಂಧ ಬಹಳ ಕಡಿಮೆ. ಏಕೆಂದ್ರೆ ನಾನು ನನ್ನ ಹೆಚ್ಚು ಸಮಯವನ್ನ ನಾನು ಕೀರ್ತಿನಾಥ್ ಕುರ್ತಕೋಟಿಯವ್ರ ಜೊತೆಗೆ ಕಳೆದೆ. ಅವರೇ ಒಂದು ಜಗತ್ತಾಗಿದ್ರು ನನಗೆ. ಕೀರ್ತಿನಾಥ್ ಕುರ್ತಕೋಟಿಯವರು ಮತ್ತು GB ಸಜ್ಜನ್ ಅವರು. ಒಂದು ಬಿಜಾಪುರಕ್ಕೆ ಹೋಗುದು, ಇಲ್ಲಾಂದ್ರೆ ಧಾರವಾಡಕ್ಕೆ ಹೋಗುದು. ಬಿಜಾಪುರಕ್ಕೆ ಹೋದ್ರೆ ಕೇವಲ GB ಸಜ್ಜನ್ರ ಜೊತೆ ಕಾಲ ಕಳೆಯೋದು, ಧಾರವಾಡದಲ್ಲಿದ್ರೆ
ಕುರ್ತಕೋಟಿಯವ್ರ ಜೊತೆ ಕಾಲ ಕಳೆಯೋದು. ಹೀಗಾಗಿ ಬಹಳ ಜನರ ಪರಿಚಯ ಆ ಕಾಲದಲ್ಲಿ ನನಗೆ ಆಗ್ಲಿಲ್ಲ. ಆದ್ರೆ ಮನೋಹರ ಗ್ರಂಥಮಾಲೆಯವರು ಆಯೋಜಿಸಿದ ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ನಾನು ಮೊದಲ ಬಾರಿಗೆ ವೆಂಕಟೇಶ್ ಮೂರ್ತಿ ಅವರನ್ನ ಮುಖತಃ ಭೇಟಿಯಾದೆ. ಅವರೊಂದಿಗೆ ಊಟ ಮಾಡಿದೆ. ಅವರು ಬಹಳ ಪ್ರೀತಿಯಿಂದ ಮಾತನಾಡಿದ್ರು. ಅದಾದ ಮೇಲೆ ಮೊನ್ನೆವರೆಗೂ ಅವ್ರ ಜೊತೆ ನನ್ನ ಸಂಬಂಧ ಇತ್ತು. ಒಂದು 12-13 ವರ್ಷದ ಸಂಬಂಧ. ಕಲಬುರಗಿಗೆ 2 ಸಲ ಬಂದಿದ್ರು. ನಂದೂರವರ ಕವನ ಸಂಕಲನ ಬಿಡುಗಡೆಗೆ ಬಂದಾಗ ಅವರೊಂದಿಗೆ ನಾನು ಹೆಚ್ಚು ಸಮಯ ಕಳೆದೆ. ಅವರೊಂದಿಗೆ 2 ದಿನ ನಾವೆಲ್ಲ ಸ್ನೇಹಿತರು ಸಮಯವನ್ನ ಕಳೆದೆವು. ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದ್ರು. ನಂದೂರವರ ಮನೆಗೆ ಹಳ್ಳಿಗೆ ಹೋಗಿದ್ರು. ಕಲಬುರಗಿಯಲ್ಲಿದ್ರು. ಸಾಹಿತ್ಯದ ಬಗ್ಗೆ ಅನೇಕ ಮಾತುಗಳನ್ನ ಆಡಿದ್ರು. ಆಮೇಲೆ ನಮ್ಮೆಲ್ಲರನ್ನ ಕರೆದುಕೊಂಡು ದರ್ಗಾಕ್ಕೆ ಹೋದ್ರು. ಬುದ್ಧ ವಿಹಾರಕ್ಕೆ ಹೋದ್ರು. ಆಮೇಲೆ ಅಪ್ಪನ ದೇವಸ್ಥಾನಕ್ಕೂ ಹೋದ್ರು. ಎಲ್ಲಾ ದೇವಾಲಯಗಳಲ್ಲಿ ಬಹಳ ಭಕ್ತಿಯಿಂದ ಅವರು ಪೂಜೆಯನ್ನ ಸಲ್ಲಿಸಿದರು. ಸೊ ಹೀಗಾಗಿ ಅವರು ಬಹಳ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ಅವರದ್ದು ಆಗಿತ್ತು. ಆಮೇಲೆ ಎಲ್ಲರನ್ನ ಅವರು ಸ್ವೀಕರಿಸುವುದು ಬಹಳ ಅಪರೂಪದ ಸಂಗತಿಯಾಗಿತ್ತು. ಆಮೇಲೆ ಅವರು ಅವರ ಕವನ ಸಂಕಲನಗಳನ್ನ ನಾನು ಓದಿದ್ದೆ. ಬುದ್ಧ ಚರಣ ಪುಸ್ತಕವನ್ನ ಮಹಾಕೃತಿ ಅನ್ಬೋದು, ಮಹಾಕೃತಿ ಅಥವಾ ಮಹಾಕಾವ್ಯ, ಅದನ್ನ ಅವರು ತಾವೇ ನನಗ ಇಲ್ಲಿಗೆ ಕಳಿಸಿಕೊಟ್ರು. 2 ಪ್ರತಿಗಳನ್ನ ಕಳಿಸಿಕೊಟ್ರು. ಒಂದು ಕಳಿಸಿಕೊಟ್ಟು ಕರೆ ಮಾಡಿ ಹೇಳಿದ್ರು, ನೀವು ನಿಮ್ಮ ಒಬ್ಬ ವಿದ್ಯಾರ್ಥಿಗೆ ಈ ಪುಸ್ತಕವನ್ನು ಓದಲು ಕೊಡಿ ಅಂತ ಹೇಳಿದ್ರು. ಯಾರಾದ್ರೂ ಒಬ್ಬ ವಿದ್ಯಾರ್ಥಿಯನ್ನ ಐಡೆಂಟಿಫೈ ಮಾಡಿ ಕೊಡಿ ಅಂತ ಹೇಳಿ. ನನ್ನದು ಇಂಗ್ಲಿಷ್ ವಿಭಾಗ ಇರೋದ್ರಿಂದ, ಕೇಂದ್ರೀಯ ವಿಶ್ವವಿದ್ಯಾಲಯ ಇರೋದ್ರಿಂದ ಆ ಪುಸ್ತಕ ಈಗಲೂ ನನ್ನಲ್ಲಿ ಇದೆ. ಸಿನಿಮಾಕ್ಕೆ ಹಾಡುಗಳನ್ನ ಬರೆದ್ರು. ಧಾರಾವಾಹಿಗಳಿಗೆ ಶೀರ್ಷಿಕೆ ಗೀತೆಗಳನ್ನ ಬರೆದ್ರು. ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡಿದ್ರು. ಅದೆಲ್ಲ ಸರಿ. ಇನ್ನು ಎಚ್ ವೆಂಕಟೇಶ್ ಮೂರ್ತಿ ಅವರಿಗೆ ಸಂಸ್ಕೃತ ಬರ್ತಿತ್ತು ಅನ್ನೋ ಮಾತನ್ನ ಕೆಲವರು ಆಡಿದ್ರು. ನಮ್ಮ ಮಾತೃಭಾಷೆ ಕನ್ನಡ. ನಾವೆಲ್ಲರೂ ಕನ್ನಡದಲ್ಲಿ ಮಾತನಾಡ್ತೇವೆ. ಆದ್ರೆ ಒಂದು ಭಾಷೆಗೆ ಅಥವಾ ಭಾರತೀಯ ಭಾಷೆಗಳಿಗೆ ಒಂದು ಮೂಲ ಅನ್ನೋದು ಇದ್ದೇ ಇರ್ತದೆ. ಸಂಸ್ಕೃತಿಗಳಿಗೂ ಒಂದು ಮೂಲ ಇದ್ದೇ ಇರ್ತದೆ. ನೋಡ್ರಿ, ಇಂಗ್ಲಿಷರಿಗೆ ಎಸ್ಪೆಷಲಿ ಬ್ರಿಟಿಷ್ ಇಂಗ್ಲಿಷ್ ಜನರಿಗೆ ತಮ್ಮದೇ ಆದಂತ ನಾಗರಿಕತೆ ಇಲ್ಲ. ಅವರಿಗೆ ತಮ್ಮದೇ ಆದಂತ ಪರಂಪರೆ ಇಲ್ಲ. ಅವರು ಲ್ಯಾಟಿನು ಗ್ರೀಕ್ ಅಲ್ಲಿಗೆ ಹೋಗ್ತಾರ. ಲ್ಯಾಟಿನ್ ಗ್ರೀಕ್ ಹೋದಾಗಲೇ ಅವರಿಗೆ ಒಂದು ಐತಿಹಾಸಿಕತೆ ಪ್ರಾಪ್ತ ಆಗ್ತದೆ. ಭಾರತೀಯರಿಗೆ ಸುಮಾರು 5,000 ವರ್ಷದ ಸುದೀರ್ಘವಾದಂತ ಒಂದು ಸಾಹಿತ್ಯ ಪರಂಪರೆ ಇದೆ, ಭಾಷಾ ಪರಂಪರೆ ಇದೆ ಮತ್ತು ಸಾಂಸ್ಕೃತಿಕ ಪರಂಪರೆ ಇದೆ. ಆದ್ರೆ ನಾವು ನಮ್ಮ ಪರಂಪರೆಯೊಂದಿಗೆ ನಾವು ಅನುಸಂಧಾನ ಮಾಡಿಕೊಡ್ತಾ ಇಲ್ಲ. ಯಾಕಂದ್ರೆ ನಾವು ನಮ್ಮ ಭಾಷೆಯನ್ನ ತಿರಸ್ಕಾರ ಮಾಡ್ತಾ ಹೋಗ್ತಾ ಇರ್ತೇವೆ. ಹೀಗಾಗಿ ಆದ್ರೆ ಅವರು ಆ ಕೆಲಸವನ್ನ ಮಾಡಿಲ್ಲ. ನೋಡ್ರಿ, ಸಂಸ್ಕೃತವನ್ನ ಕಲ್ತರು. ಸಣ್ಣವರಿದ್ದಾಗಲೇ ಸಂಸ್ಕೃತವನ್ನು ಕಲ್ತಿರಬಹುದು. ಆದ್ರೆ ಅವರ ಕೊನೆಯ ಕಾವ್ಯ ಯಾವುದು ಅಂತಂದ್ರೆ ಬುದ್ಧ ಚರಿತ. ಅವರ ಬುದ್ಧ ಚರಣ ಅವರ ಕೊನೆಯ ಕಾವ್ಯ. ಇದ್ರ ಬಗ್ಗೆ ಹೆಚ್ಚು ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಇನ್ನೊಂದು ಬಹಳ ಅಪರೂಪದ 3 ಜನ ಕವಿಗಳು, ಶಿವರುದ್ರಪ್ಪನವರು, ಕಣವಿಯವರು, ವೆಂಕಟೇಶ್ ಮೂರ್ತಿ ಅವರು. ಅವರು ಕುವೆಂಪು ಅವರನ್ನು ಮತ್ತು ಬೇಂದ್ರೆ ಅವರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ರು. ಮತ್ತು ಅವರು ಆ ಇಬ್ಬರು ಮಹಾಕವಿಗಳ ಕಾವ್ಯದಿಂದ ಇವರೆಲ್ಲ ಪ್ರಭಾವಿತರಾಗಿದ್ರು. ಅವ್ರ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸವನ್ನ ಇಟ್ಟುಕೊಂಡಿದ್ರು. ಎಚ್ ವೆಂಕಟೇಶ್ ಮೂರ್ತಿ ಅವರು ತಮ್ಮ ಇರುವಿಕೆಯ ಮೂಲಕ, ತೋರಿಕೆಯ ಮೂಲಕ ಮತ್ತು ತಮ್ಮ ಕಾವ್ಯದ ಮೂಲಕ, ಮಾತಿನ ಮೂಲಕ ಬಹಳ ಸುಸಂಸ್ಕೃತವಾದ ಮನಸ್ಸು ಮತ್ತು ವ್ಯಕ್ತಿತ್ವದ ಮೂಲಕ ನಮ್ಮನ್ನ ಬಹಳ ಆಳವಾಗಿ ತಟ್ಟಿದ್ದಾರೆ. ನಮ್ಮ ಹೃದಯದಲ್ಲಿ ಪ್ರೀತಿಯ ಕಿಡಿಯನ್ನ ಹೊತ್ತಿಸಿದ್ದಾರೆ. ನಮ್ಮ ಭಾಷೆ, ಸಂಸ್ಕೃತಿ, ಪರಂಪರೆಯ ಬಗ್ಗೆ ಎಚ್ಚರವನ್ನ, ಅರಿವನ್ನ, ತಿಳುವಳಿಕೆಯನ್ನ ಮೂಡಿಸಿದ್ದಾರೆ. ಎಲ್ಲಕ್ಕೂ ಹೆಚ್ಚಾಗಿ ನಮ್ಮೆಲ್ಲರನ್ನ ಪ್ರೀತಿಸಿದ್ದಾರೆ. ನಂದೂರ್ ಅವರನ್ನ ಅವರು ಬೆಳೆಸಿದರು. ರಾಜಶೇಖರನ್ನ ಬೆಳೆಸಿದರು. ನರೇಂದ್ರ ಅವರನ್ನ ಜೊತೆ ಅವ್ರಿಗೆ ಪ್ರೀತಿಯ ಒಡನಾಟ ಇತ್ತು. ಇತ್ತೀಚಿನ 10-12 ವರ್ಷಗಳಲ್ಲಿ ಅವರು ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ಕಂಡ್ರು. ಆಗಾಗ ಸಣ್ಣ ಪುಟ್ಟ ಸಂದೇಶಗಳನ್ನ ನನ್ನ ಮೊಬೈಲ್ಗೆ ಕಳಿಸ್ತಾ ಇದ್ರು. ಆಮೇಲೆ ಕೆಲವು ಸಣ್ಣ ಪುಟ್ಟ ಕರೆ ಮಾಡಿ ಚಿಕ್ಕ ಸಂವಾದವನ್ನು ಕೂಡ ನನ್ನೊಂದಿಗೆ ನಡೆಸಿದ್ರು. ಬಹಳ ಸಲ ಅಲ್ಲ, 5-6 ಸಲ ಇಂತ ಸಂದರ್ಭ ಅವರಿಗೆ ಬಂದಿತ್ತು. ಆದ್ರೆ ಸಾವು ಯಾರನ್ನು ಬಿಟ್ಟಿಲ್ಲ ಮತ್ತು ಬಿಡುವುದಿಲ್ಲ. ಇದು ನಿರಂತರವಾಗಿ ನಡೆಯುವುದೇನೆ. ನಮ್ಮ ಮುಂದಿನವರು ಜಾಗ ಖಾಲಿ ಮಾಡೋರು, ನಾವು ಒಂದು ದಿನ ಜಾಗ ಖಾಲಿ ಮಾಡಬೇಕು. ನಮ್ಮ ನಂತರದವರು ಜಾಗ ಖಾಲಿ ಮಾಡಬೇಕು. ಜಾಗ ಖಾಲಿ ಮಾಡುವುದು ಅದು
ಒಂದು ಯೂನಿವರ್ಸಲ್ ಟ್ರುತ್, ಅದು ಯೂನಿವರ್ಸಲ್ ಟ್ರುತ್. ನನಗೆ ಶೇಕ್ಸ್ಪಿಯರ್ನ 2 ಮಾತುಗಳು ನೆನಪಾದವು, ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ತೀರ್ಕೊಂಡಾಗ ನಾನು ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಕುಳಿತಾಗ ಸುಮ್ಮನೆ ಶೇಕ್ಸ್ಪಿಯರ್, ಈ ಸಾವಿನ ಬಗ್ಗೆ ಶೇಕ್ಸ್ಪಿಯರ್ ಏನೇನ್ ಮಾತಾಡಿದ್ದಾನೆ ಅಂತ ಕಣ್ಣಾಡಿಸಿದೆ. ಅಲ್ಲಿ ರೋಮಿಯೋ ಜೂಲಿಯಟ್ ದಲ್ಲಿ ಒಂದು ಮಾತು ಬರ್ತದೆ. ಜೂಲಿಯಟ್ ರೋಮಿಯೋನ್ ಬಗ್ಗೆ ಹೇಳ್ತಾಳೆ, ವೆನ್ ಹಿ ಶಲ್ ಡೈ, ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್, ಅಂಡ್ ಹಿ ವಿಲ್ ಮೇಕ್ ದಿ ಫೇಸ್ ಆಫ್ ಹೆವನ್ ಸೋ ಫೈನ್ ದಟ್ ಆಲ್ ದ ವರ್ಲ್ಡ್ ವುಡ್ ಬಿ ಇನ್ ಲವ್ ವಿತ್ ದಟ್ ನೈಟ್ ಅಂತ ಒಂದು ಅದ್ಭುತವಾದಂತ ಒಂದು ಸಾಲು. ತನ್ನ ಪ್ರೀತಿ ವಿಶ್ವಾಸವನ್ನ ಆಕೆ ಈ ಸಾಲಿನಲ್ಲಿ ಪ್ರಕಟಿಸಿದ್ದಾಳೆ. ಜೂಲಿಯಟ್ ಅವನು ಸತ್ತಾಗ, ವೆನ್ ಹಿ ಶಾಲ್ ಡೈ, ಅವನು ಯಾವಾಗ ಸಾಯ್ತಾನಲ್ಲ ಅವಾಗ ಅವನನ್ನ ಈ ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್, ಅಂದ್ರೆ ಅವನು ಆಕಾಶಕ್ಕೆ ನೆಗೆಯುತ್ತಾನೆ, ಅಲ್ಲಿ ಅವನು ಒಬ್ಬ ನಕ್ಷತ್ರನಾಗ್ತಾನೆ. ಅದು ಎಂತ ನಕ್ಷತ್ರ ಅಂದ್ರೆ, ಅಂಡ್ ಹಿ ವಿಲ್ ಮೇಕ್ ದಿ ಫೇಸ್ ಆಫ್ ಹೆವನ್ ಸೋ ಫೈನ್. ಆ ನಕ್ಷತ್ರ ಸ್ವರ್ಗದ ಮುಖವನ್ನು ಆಕಾಶದ ಮುಖವನ್ನು, ನಕ್ಷತ್ರಗಳಿಂದ ತುಂಬಿದ ಆಕಾಶದ ಮುಖವನ್ನು ಎಷ್ಟು ಸುಂದರಗೊಳಿಸ್ತಾನ ಅಂತಂದ್ರೆ ಇಡೀ ಜಗತ್ತು ಆ ರಾತ್ರಿಯನ್ನ ಪ್ರೀತಿಸ್ತದೆ ಅಂತ. ಅವನು ಸತ್ತ ರಾತ್ರಿ ಅದು ಅದ್ಭುತವಾದ ರಾತ್ರಿ, ಯಾಕೆಂದ್ರೆ ಆ ರಾತ್ರಿ ಅವನು ನಕ್ಷತ್ರವಾಗಿ ಬಾನಲ್ಲಿ ಬೆಳಗ್ತಾನೆ ಮತ್ತು ಆ ಬಾನಿನ ಸೌಂದರ್ಯವನ್ನ ಹೆಚ್ಚಿಸ್ತಾನೆ, ಸ್ವರ್ಗದ ಸೌಂದರ್ಯವನ್ನು ಹೆಚ್ಚಿಸ್ತಾನೆ. ಇಡೀ ಜಗತ್ತು ಅದನ್ನ ನೋಡಿ ಆ ರಾತ್ರಿಯನ್ನ ಪ್ರೀತಿ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ತೀರ್ಕೊಂಡಾಗ ನನಗ ಈಗ ಅನಿಸ್ತ, ಅವರು ಸ್ಟಾರ್ ಆಗಿದ್ದಾರೆ, ನಕ್ಷತ್ರ ಆಗಿದ್ದಾರೆ ಮತ್ತು ಈ ಸ್ವರ್ಗದ ಸೌಂದರ್ಯವನ್ನ ಹೆಚ್ಚಿಸಿದ್ದಾರೆ. ನಾವೆಲ್ಲರೂ ಈ ದಿನ ಈ ರಾತ್ರಿಯನ್ನ ನೋಡಿ ಅದನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ ಅಂತ ಅನಿಸ್ತು ನನಗೆ. ಕೊನೆಗೆ ಅವರು ಬಹಳ ಪ್ರೀತಿಯ ಕವಿಗಳು. ಅವರ ಮುಖದ ಮೇಲೆ ಯಾವಾಗಲೂ ಒಂದು ಮುಗುಳ್ನಗು ಇರ್ತಿತ್ತು. ಎಲ್ಲರನ್ನು ಬಹಳ ಪ್ರೀತಿಯಿಂದ ನಗುತ್ತಾ ಸ್ವಾಗತಿಸ್ತಿದ್ರು, ಸ್ವೀಕರಿಸ್ತಿದ್ರು. ಈ ಲಿಯರ್ ನಾಟಕದಲ್ಲಿ, ಕಿಂಗ್ ಲಿಯರ್ ಸಾಯಕ್ಕಿಂತ ಮುಂಚೆ ಕಾರ್ಡೆಲಿಯಾ ಸತ್ತು ಹೋಗ್ತಾಳೆ, ಅವನ ಪ್ರೀತಿಯ ಮಗಳು ಸತ್ತು ಹೋಗ್ತಾಳೆ. ಆಕೆಯನ್ನ ನೋಡಿ ಲಿಯರ್ ಹೇಳ್ತಾನೆ, ಲುಕ್ ಆನ್ ಹರ್, ಲುಕ್ ಹರ್ ಲಿಪ್ಸ್, ಲುಕ್ ದೇರ್ ಅಂತ ಹೇಳಿ ಅವನು ಸತ್ತು ಬಿಡ್ತಾನೆ. ಅಂದ್ರೆ ಒಬ್ಬ ಯಾವತ್ತೂ ಮುಗುಳ್ನಗುವ ಮನುಷ್ಯ, ಪ್ರೀತಿ ತುಂಬಿದ ಮನುಷ್ಯ, ಅವನ ಸಾವಿನಲ್ಲೂ ಪ್ರೀತಿ ಇರ್ತದೆ, ಮುಗುಳ್ನಗು ಇರುತ್ತದೆ. ಹೀಗಾಗಿ ನಾವಂತರೂ ಬೆಂಗಳೂರಿಗೆ ಹೋಗಿ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಿಲ್ಲ. ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡವರು ಮತ್ತು ಟಿವಿ ಮೇಲೆ ನೋಡಿದಾಗ ನನಗೆ ಹಾಗೆ ಅನಿಸ್ತಿತ್ತು, ಕಳೆದ 1-2-3 ವರ್ಷಗಳಿಂದ ತೀವ್ರವಾದ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಹೃದಯ ಚಿಕಿತ್ಸೆಗೆ ಒಳಗಾಗಿದ್ರು. ಹೀಗಾಗಿ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಏನಿತ್ತಲ್ಲ, ಅಥವಾ ಈ ಶರೀರ ಸೌಂದರ್ಯ ಕಡಿಮೆ ಆಗಿತ್ತು, ಆದ್ರೂ ಕೂಡ ಅವರ ಮುಖದಲ್ಲಿ ಗೆಲುವು ಇತ್ತು, ಉತ್ಸಾಹ ಇತ್ತು, ಹುಮ್ಮಸ್ಸು ಇತ್ತು. ಮೆಲುದನಿಯಲ್ಲಿ ಮಾತನಾಡುವ ಸಾಹಸ ಮಾಡ್ತಾ ಇದ್ರು. ಅನೇಕ ಜನರು ಅನಾರೋಗ್ಯದ ನಡುವೆಯೂ ಅನೇಕ ಜನರು ಅವರನ್ನ ಸಂದರ್ಶನ ಮಾಡ್ತಾ ಇದ್ರು. ಅದೆಲ್ಲ ಈಗ ನಮಗೆ ನಮ್ಮ ಫೇಸ್ಬುಕ್ ಮೇಲೆ ನಮಗೆ ಸಿಗ್ತಾ ಇದೆ. ಅದೇನೇ ಇರಲಿ, ಬಹಳ ಅಪರೂಪದ ಕವಿಗಳು, ಅಪರೂಪದ ಮನುಷ್ಯರು, ಧಾರವಾಡದ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಕೊಂಡವರು. ಹೀಗಾಗಿ ಧಾರವಾಡ ಕಟ್ಟೆ ಈ ಕಾರ್ಯಕ್ರಮವನ್ನ ಬಹಳ ಶ್ರದ್ಧೆಯಿಂದ ಮಾಡಬೇಕಾಗಿ ಬಂದಿತ್ತು. ಧಾರವಾಡ ಅಂತಂದ್ರೆ ಬೇಂದ್ರೆ ನಮ್ಮ ಅಸ್ಮಿತೆ, ಧಾರವಾಡದ ಅಸ್ಮಿತೆ, ಇಡೀ ಕನ್ನಡದ ಅಸ್ಮಿತೆ, ಇಡೀ ದೇಶದ ಅಸ್ಮಿತೆ. ಆ ಮಾತು ಬೇರೆ, ಆದ್ರೆ ಮೂಲಭೂತವಾಗಿ ಅವರು ಧಾರವಾಡದವರು. ಹೀಗಾಗಿ ಈ ಧಾರವಾಡದ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸವನ್ನ ಅವ್ರು ಇಟ್ಕೊಂಡಿದ್ದರು. ಧಾರವಾಡದ ಕವಿಗಳ ಬಗ್ಗೆ, ಧಾರವಾಡದ ಲೇಖಕರ ಬಗ್ಗೆ ಕೂಡ ಅವರಿಗೆ ಒಂದು ಅನುಕಂಪ ಇತ್ತು, ಯಾಕೆಂದ್ರೆ ಇವರು ಬೇಂದ್ರೆ ನಾಡಿನವರು ಅಂತ. ಹೀಗಾಗಿ ಈ ಬೇಂದ್ರೆ ನಾಡಿಗೆ, ಧಾರವಾಡಕ್ಕೆ, ಇಡೀ ಕರ್ನಾಟಕಕ್ಕೆ ಅವರ ಸಾವು ಒಂದು ದೊಡ್ಡ ಹಾನಿಯನ್ನ ಉಂಟು ಮಾಡಿದೆ. ಆದ್ರೆ ನಾವು ಅವರ ಕಾವ್ಯವನ್ನು ಓದುವುದರ ಮೂಲಕ, ಅವರ ನಾಟಕಗಳನ್ನು ಆಡಿಸುವುದರ ಮೂಲಕ ಮತ್ತು ವೀಕ್ಷಿಸುವುದರ ಮೂಲಕ, ಅವರ ಕಾದಂಬರಿಗಳನ್ನ, ಕಥೆಗಳನ್ನ, ಅನುವಾದವನ್ನ, ಅವರ ವಿಮರ್ಶೆ ಬರಹವನ್ನ ಇತ್ಯಾದಿಯನ್ನ ಓದುವುದರ ಮೂಲಕ ಅವರ ನೆನಪುಗಳನ್ನ ಜೀವಂತವಾಗಿ ಇಡುವ ಪ್ರಯತ್ನವನ್ನ ಮಾಡೋಣ. ಇದೇ ನಮ್ಮ ಸಾಂಸ್ಕೃತಿಕ ಜವಾಬ್ದಾರಿ, ಸಾಹಿತ್ಯಿಕ ಜವಾಬ್ದಾರಿ ಮತ್ತು ನಾಗರಿಕ ಜವಾಬ್ದಾರಿ ಎಂದುಕೊಂಡಿದ್ದೇನೆ. ಸಾಹಿತಿಗಳಾದವರು, ಲೇಖಕರಾದವರು ತಮ್ಮ
ಸಾಂಸ್ಕೃತಿಕ ಜವಾಬ್ದಾರಿಯಿಂದ ಮತ್ತು ನಾಗರಿಕತೆಯ ಜವಾಬ್ದಾರಿಯಿಂದ ದೂರ ಸರಿಯಲು ಸಾಧ್ಯವಿಲ್ಲ. ಆ ಕೆಲಸ ಎಲ್ಲ ಹಿರಿಯರು ಎಂದು ಮಾಡಿದ್ದಾರೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ಬುಧವಾರ ದಿನ ಅಂದ್ರೆ 4ನೇ ತಾರೀಕಿನ ದಿನ ಧಾರವಾಡ ಕಟ್ಟೆ ವಿಶ್ವದ ಇವತ್ತಿನ ವಿಶ್ವದ ಅತ್ಯಂತ ಪ್ರಮುಖ ಲೇಖಕರಿಗೆ ಒಬ್ಬರಾದ ಕುಗಿವಾ ತಿಯಾಂಗೋವನ್ನ ನಾವು ಜಗತ್ತು ಕಳೆದುಕೊಂಡಿದೆ. ಕುಗಿವಾ ತಿಯಾಂಗೋಗೆ ಧಾರವಾಡ ಕಟ್ಟೆಯ ನಮನ 4ನೇ ತಾರೀಕಿನಂದು ಸಲ್ಲಿಸ್ತಾ ಇದೆ. ಈ ಕಾರ್ಯಕ್ರಮ ಇಂಗ್ಲಿಷ್ ನಲ್ಲಿ ಜರುಗಲಿದೆ. ದೆಹಲಿ, ಉತ್ತರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲ್, ಕರ್ನಾಟಕ ಒಳಗೊಂಡಂತೆ ಒಂದು 6 ಜನ ಲೇಖಕರು ಭಾಗವಹಿಸಲಿದ್ದಾರೆ. ಮತ್ತೆ ನಾವು ಸೇರೋಣ. ನಮಸ್ಕಾರ. ಧನ್ಯವಾದಗಳು ಸರ್. ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಗಲಿದ ಕವಿಯ ಆತ್ಮಕ್ಕೆ ಶಾಂತಿ ಕೋರಿದ ಮಾನ್ಯರಾದ ಶ್ರೀನಿವಾಸ ಒಡತಿ, ಬಾಳಾಸಾಹೇಬ್ ಲೋಕಾಪುರ್, ವಿಜಯಕುಮಾರ್ ಕಟೀಲ್ ಮಠ್, ಮಹಾಂತಪ್ಪ ನಂದು, ಶಶಿಧರ್ ನರೇಂದ್ರ, ರಾಜಶೇಖರ್ ಮಠಪತಿ, ಬಸವರಾಜ್ ಗೋನೂರ್, ಈ ಎಲ್ಲ ಮಹನೀಯರಿಗೆ ಧಾರವಾಡ ಕಟ್ಟೆಯ ಒಂದು ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ಎಲ್ಲ ಒಂದು ಸಾಹಿತ್ಯ ಪ್ರಿಯರಿಗೂ ವೆಂಕಟೇಶ್ ಮೂರ್ತಿಯವರ ಒಂದು ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಒಂದು ಧಾರವಾಡದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಿದ್ದಕ್ಕಾಗಿ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳನ್ನು ಕೂಡ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.
2 ವಾರಗಳ ಪ್ಯಾಕ್ ಬರೀ 170 ರೂಪಾಯಿಗೆ. ಇಲ್ಲ